ಹಾಯ್ ಫ್ರೆಂಡ್ಸ್, ನಾನು ರವಿ ಸಿ ನಾಯ್ಕರ್. ಸೊ ಎಲ್ರಿಗೂ ಗೊತ್ತಿರೋದ್ರಾಗೆ ಸೊ ಆಲ್ರೆಡಿ KS ಎಕ್ಸಾಮ್ ಮೇನ್ಸ್ ಹಾಲ್ ಟಿಕೆಟ್ ಬಿಡಲಾಗಿದೆ. ಸೊ ಇದೇ ಟೈಮಲ್ಲಿ ಕೊನೆ ಹಂತದಲ್ಲಿ ಕೆಲವೊಂದು ಟೈಮಲ್ಲಿ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಿಮ್ಗೆ ರೈಟಿಂಗ್ ಸ್ಕಿಲ್ ಅಂತೂ ಪ್ರಾಕ್ಟೀಸ್ ಆಗಿದೆ, ಯಾಕಂದ್ರೆ ಸೊ ಆಲ್ಮೋಸ್ಟ್ 2 ತಿಂಗಳಿಂದ ನೀವು ಆಲ್ರೆಡಿ ಮೇನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಿರಿ. ಆಲ್ರೆಡಿ ಎಷ್ಟೋ ಟೆಸ್ಟ್ ಸೀರೀಸ್ ಬರ್ದಿದ್ರಿ. ಸೊ ಬಟ್ ಇವಾಗ ಏನಂತಂದ್ರ ಮತ್ತೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅಟ್ ಲೀಸ್ಟ್ ವಿ ಕ್ಯಾನ್ ಹ್ಯಾವ್ ಸಮ್ ಕವರಿಂಗ್ ಸಮ್ ಏರಿಯಾಸ್. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಆಡ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತ್ರಿ, ನಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಎಲ್ಲೋ ಇಂಪಾರ್ಟೆಂಟ್ ಅನ್ಸತಿ. ಸೊ ಹೀಗಾಗಿ ಸೊ ಇವತ್ತಿನ ಸೆಷನ್ ನಾನ್ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇರೋದೇನು ಗೊತ್ತಾ, ದಟ್ ಇಸ್ GS3. GS3 ಅಂದ್ರೆ ಜನರಲ್ ಸ್ಟಡಿ, ಸಾಮಾನ್ಯ ಜ್ಞಾನ 3ನೇ ಪತ್ರಿಕೆಯನ್ನು ಯಾವ ತರ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಅಂದ್ರೆ ಮೇನ್ಸ್ ಓರಿಯೆಂಟೆಡ್ ಮಾಡ್ಬೇಕು ಅಂತೇಳಿ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಸೊ GS3 ಪೇಪರ್ ಅನ್ನೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. GS3 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ಬಿಕಾಸ್ ಆಲ್ರೆಡಿ ನಿಮ್ಗೆ ಎಷ್ಟು ಪೇಪರ್ ಇರ್ತಾವ ಗೊತ್ತಿದೆ. ಯಾಕಂದ್ರೆ ಟೋಟಲಿ 4 GS ಪೇಪರ್, 1 SI ಪೇಪರ್ ಇರ್ತದ್ರಿ. ಅದ್ರ GS3 ಪೇಪರ್ ನಿಮ್ಮ ಸ್ಕೋರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಪೇಪರ್ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ನೇ ಬೀಳಕತ್ತಾನೆ. ಅಂದ್ರೆ GS3 ಪೇಪರ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಆರ್ ದ ಎಲಿಮೆಂಟ್ಸ್ ವಿ ಹ್ಯಾವ್ ಟು ಆಡ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಅಂದ್ರೆ ಒಂದು ಒಳ್ಳೆ ಸ್ಕೋರ್ ಬರ್ಬೇಕಂದ್ರೆ ಏನೇನ್ ಪಾಯಿಂಟ್ ಆಡ್ ಮಾಡ್ಬೇಕಂತೇಳಿ. ಸೊ ನಾವು ಫರ್ದರ್ ಡಿವೈಡ್ ಮಾಡಂಗಿದ್ರೆ ಆಲ್ರೆಡಿ ಸಿಲೆಬಸ್ ಎಲ್ರಿಗೂ ಗೊತ್ತಿದ್ರಿ. ಇಲ್ಲಿ ಫಸ್ಟ್ ನೋಡ್ಕೊಡ್ರಿ, ಒಂದ್ ತಿಳ್ಕೊಡ್ರಿ ಸರ್, ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದರೆ, ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ಯೂಸ್ ಟು ಸೈ, ಒಂದಾನ ಟೈಮಲ್ಲಿ ಏನ್ ಹೇಳ್ತಿದ್ವಿ ಗೊತ್ತ್ರಿ, ಒಂದು ದೇಶದ ಬೆನ್ನೆಲುಬು ಬಂದರೆ ರೈತ ಅಂತ ಹೇಳ್ತಿದ್ವಿ. ನೋ ಡೌಟ್ ಇನ್ ದಟ್. ಸೊ ಬಟ್ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಗೊತ್ತ್ರಿ, ಒಂದು ದೇಶದ ಬೆನ್ನೆಲುಬು ಹೇಗೆ ರೈತ ಅಲ್ಲ, ಅದೇ ತರ ಪ್ರಸ್ತುತ ಪರಿಸರದಲ್ಲಿ ಅಂದ್ರೆ ಪ್ರಸ್ತುತ ಸಿಚುವೇಶನ್ ಅಲ್ಲಿ ಒಂದು ದೇಶದ ಬೆನ್ನೆಲುಬು ಅಂದ್ರೆ ತಂತ್ರಜ್ಞಾನ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಇಸ್ ದಿ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಡೆವಲಪ್ಮೆಂಟ್ ಇನ್ ಪ್ರೆಸೆಂಟ್ ಸಿನಾರಿಯೋ. ಅಂದ್ರೆ ಈ ಸಮಯದಲ್ಲಿ ಒಂದು ದೇಶದ ಬೆನ್ನೆಲುಬು ಅಂದ್ರೆ ಟೆಕ್ನಾಲಜಿ ಅಂತ ಹೇಳ್ಬೋದ್ರಿ. ಯಾಕಂದ್ರೆ ಸರ್, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ, ಎಷ್ಟೋ ಕಲುಷಿತ ಆಹಾರದಿಂದ ರೋಗಗಳು ಬರ್ತಾ ಇದ್ವು. ಇವನ್ನೆಲ್ಲವನ್ನು ತಡೆ ಹಿಡಿಯಬೇಕು ಮತ್ತು ಒಂದು ಸುಸ್ಥಿರ ಅಭಿವೃದ್ಧಿ ಹೊಂದಬೇಕಾದ್ರೆ ನಮಗೆ ಸೊ ಪ್ಲೀಸ್ ರಿಮೆಂಬರ್, ನಮ್ಗೆ ಏನ್ ಗೊತ್ತ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಫಸ್ಟ್ ಟಾಪಿಕ್ ಏನಂತಿದೆ ಗೊತ್ತ್ರಿ, ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಮಾಡರ್ನ್ ಲೈಫ್ ಅಂತಂದ್ರೆ ಪ್ರಸ್ತುತವಾಗಿ ಜನರ ಜೀವನದಲ್ಲಿ ಅಥವಾ ಒಂದು ಸಮಾಜದ ದೃಷ್ಟಿಯಲ್ಲಿ ತಂತ್ರಜ್ಞಾನದ ಪಾತ್ರವೇನು ಅಂತೇಳಿ ಒಂದು ಫಸ್ಟ್ ಚಾಪ್ಟರ್ ಇಟ್ಟಂದ್ರೆ, ಫಸ್ಟ್ ಚಾಪ್ಟರ್ ಇರೋದು ಏನು ಗೊತ್ತಿ ನಮಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಮೀನ್ಸ್ ಫಸ್ಟ್ ಟಾಪಿಕ್ ಇರೋದೇನು ಗೊತ್ತಿ, ದಟ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸರ್ ಬೇಕಾದ್ರೆ ನೀವು ತರವಾಗಿ ಡೀಟೇಲ್ ಆಗಿ ನೋಡ್ಕೊಡ್ರಿ ಸಿಲೆಬಸ್. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಮೇನ್ಸ್ ಬರ್ತಿರ್ಬೇಕಾದ್ರೆ ಸಿಲೆಬಸ್ ಏನಿದೆ ಫಸ್ಟ್ ಕ್ಲಾರಿಟಿ ಇರ್ಬೇಕು. ಯಾಕಂದ್ರೆ ಫ್ರಮ್ IAS ಟು ಪೊಲೀಸ್ ಕಾನ್ಸ್ಟೇಬಲ್ ಆರ್ IAS ಟು KS ಪ್ರಿಲಿಮ್ಸ್ ಗೆ ಯಾವುದೇ ತರದ ಸ್ಟ್ರಿಕ್ಟ್ ಸಿಲೆಬಸ್ ಇಲ್ಲ ರೀ, ಬಟ್ ಮೇನ್ಸ್ ಗೆ ಸಿಲೆಬಸ್ ಇದೆ. ಹೀಗಾಗಿ ಎವ್ರಿ ಆಸ್ಪಿರೆಂಟ್ ಫಸ್ಟ್ ಏನ್ ಮಾಡ್ರಿ, ನೀವು ಸಿಲೆಬಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಯಾಕಂದ್ರೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರಿ ಅಂದಾಗ ಸಮ್ ಸ್ಟಾಟಿಕ್ ಎಲಿಮೆಂಟ್ ಆಲ್ರೆಡಿ ಯು ಆರ್ ಅವೇರ್ ಅಬೌಟ್ ದ ಸಮ್ ಸ್ಟಾಟಿಕ್ ಎಲಿಮೆಂಟ್. ಅಂದ್ರೆ ಒಂದು ಸ್ವಲ್ಪ ಸ್ಟಾಟಿಕ್ ಎಲಿಮೆಂಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಅದನ್ನೇ ಒಂದು ಆನ್ಸರ್ ರೈಟಿಂಗ್ ಅಲ್ಲಿ ಯಾವ ತರ ಬರೀಬೇಕು. ಯಾಕಂದ್ರೆ ಇವಾಗ ನೋಡ್ಕೊಡ್ರಿ, GS3 ಪೇಪರ್ ಕರೆಕ್ಷನ್ ಮಾಡ್ಲಿಕ್ಕೆ ಹೋದ, ಕರೆಕ್ಟ್ ಮಾಡೋ ಪೇಪರ್ ಕರೆಕ್ಟ್ ಮಾಡೋದ ಫ್ಯಾಕಲ್ಟಿ ಆಗಿರ್ಬೋದು, ಎಕ್ಸ್ಪರ್ಟ್ ಆಗಿರ್ಬೋದು, ಡಸನ್ ಮೀನ್ ದಟ್ ದೇ ಹ್ಯಾವ್ ಟು ಬಿ ವೆರಿ ಗುಡ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂದ್ರೆ ನಮ್ಮ GS3 ಪೇಪರ್ ಕರೆಕ್ಷನ್ ಮಾಡಕ್ ಹೋದ ಫ್ಯಾಕಲ್ಟಿ ಅಥವಾ ಅಧಿಕಾರಿಗಳು ಸೈನ್ಸ್ ಅಂಡ್ ಟೆಕ್ ಸಬ್ಜೆಕ್ಟ್ ಗೊತ್ತಿರೋರೇ ಇರ್ತಾರಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈ GS ಪೇಪರ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಇದೆ, ಎನ್ವೈರ್ಮೆಂಟ್ ಇದೆ, ನ್ಯಾಚುರಲ್ ಡಿಸಾಸ್ಟರ್ ಇದೆ. ಸೊ ಹೀಗಾಗಿ ಅದೇ ಫ್ಯಾಕಲ್ಟಿ ಹೋಗ್ಬೋದು ಕರೆಕ್ಷನ್ ಮಾಡ್ಲಿಕ್ಕೆ, ಇಲ್ಲ ಬೇರೆ ಯಾವುದೋ ಒಂದು ವಿಷಯದಲ್ಲಿ ನುರಿತ ಎಕ್ಸ್ಪರ್ಟ್ ಕೂಡ ಏನ್ ಗೊತ್ತ್ರಿ GS3 ಪೇಪರ್ ಕರೆಕ್ಟ್ ಮಾಡೋದು. ಅಂದ್ರೆ ಒಂದು ಮಾರಲ್ ತಿಳ್ಕೊಡ್ರಿ, ಯಾವುದೇ ಪೇಪರ್ ಬರಿಬೇಕಾದ್ರೆ ಆದಷ್ಟು ಒಂದು ಪ್ರಶ್ನೆ ಬಂದಾಗ ಎಲ್ಲಾ ವಿಷಯಗಳನ್ನು ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅಂದ್ರೆ ಪ್ಲೀಸ್ ಟ್ರೈ ಟು ಕವರ್ ಆರ್ ಟ್ರೈ ಟು ಲಿಂಕ್ ಆಲ್ ದ ಸಬ್ಜೆಕ್ಟ್ ಇನ್ ಅ ಸಿಂಗಲ್ ಪಾಯಿಂಟ್. ಅಂದ್ರೆ ಯಾಕಂದ್ರೆ ಕರೆಕ್ಷನ್ ಮಾಡೋರು ಯಾವ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇದಾರೆ ಅಂತ ಗೊತ್ತಿಲ್ಲಲ್ಲ. ಸೊ ಬಿಕಾಸ್ ವಿ ಆರ್ ರೈಟಿಂಗ್ ಟು ಇಂಪ್ರೆಸ್ ಸಮ್ ಪರ್ಸನ್. ಅಂದ್ರೆ ನಾವು ಬರಿತಾ ಇರೋದು ಯಾವುದೋ ಒಬ್ಬ ಅನ್ನೋನ್ ವ್ಯಕ್ತಿಯನ್ನ ಇಂಪ್ರೆಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಆ ವ್ಯಕ್ತಿ ಯಾವ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರೋದಾರ ಅಂತ ವಿ ಡೋಂಟ್ ನೋ. ದಟ್ಸ್ ವೈ ಕ್ಯಾನ್ ಸೇ ದಟ್ ಮೇನ್ಸ್ ರಿಸಲ್ಟ್ ಬಂದಾಗ ನೋಡ್ಕೊಡ್ರಿ, ಆಲ್ವೇಸ್ ಸಮ್ ವೇರಿಯೇಷನ್ ಆಫ್ ಮಾರ್ಕ್ಸ್ ಇನ್ ಎವ್ರಿ ಸಿಂಗಲ್ ಕ್ಯಾಂಡಿಡೇಟ್. ಅಂದ್ರೆ ಪ್ರತಿ ಒಬ್ಬ ಸ್ಟೂಡೆಂಟ್ ಅಲ್ಲಿ ಮಾರ್ಕ್ಸ್ ವೇರಿಯೇಷನ್ ಯಾಕಿರ್ತಾವ ಅಂದಾಗ, ಸರ್ ನನ್ ಪೇಪರ್ ಕರೆಕ್ಷನ್ ಮಾಡೋರು ಯಾರಂತ ಗೊತ್ತಿಲ್ಲ ರೀ, ಆದ್ರೂ ಕೂಡ ಏನಪ್ಪಾ ಅಂದ್ರೆ ಇಂಪ್ರೆಸ್ ಮಾಡಿ ಬರಿಬೇಕಂದ್ರೆ ದೇರ್ ಆರ್ ಸಮ್ ಕಾಮನ್ ಎಲಿಮೆಂಟ್. ಎಲ್ಲೋ ಒಂದು ಸ್ಟಡಿ ಕಾಮನ್ ಎಲಿಮೆಂಟ್ಸ್ ಇರ್ತವೆ, ಆ ಕಾಮನ್ ಎಲಿಮೆಂಟ್ ಮೇಲೆ ಫೋಕಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ
ಮೇನ್ಲಿ ವಿಚಾರ ಮಾಡ್ತಾ ಇರ್ಬೇಕು ಏನ್ ಗೊತ್ತ್ರಿ ನೀವು, ಹೌ ಎಕ್ಸಾಕ್ಟ್ಲಿ ಇಟ್ ಇಸ್ ಗೋಯಿಂಗ್ ಟು ಇಂಪ್ರೂವ್ ಸೋಷಿಯಲ್ ಕಂಡೀಷನ್ ಆಫ್ ಹ್ಯೂಮನ್ ಲೈಫ್. ಅಂದ್ರೆ ಒಬ್ಬ ಮನುಷ್ಯನ ಸಾಮಾಜಿಕ ಜೀವನ ಹೇಗೆ ತಂತ್ರಜ್ಞಾನ ಅಭಿವೃದ್ಧಿಗೊಳಿಸುತ್ತೆ ಅಥವಾ ಬದಲಾವಣೆ ಮಾಡ್ತಾನೆ ಥಿಂಕ್ ಮಾಡಿ. ಬಿಕಾಸ್ ಸಿಲೆಬಸ್ ಅಂದ್ರೆ ನಿಮ್ಮ ಮೇನ್ಸ್ GS3 ಪೇಪರ್ ಏನಿದೆ, ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಅಂತ ಕೇಳ್ತಾ ಇದೀನಿ. ಅಂದ್ರೆ ಸಮಾಜದ ಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ ಅಂದಾಗ ಯಾವುದೇ ಒಂದು ಟಾಪಿಕ್ ಮಾಡ್ತಿರ್ಬೇಕಾದ್ರೆ ಯು ಹ್ಯಾವ್ ಟು ಥಿಂಕ್ ಲೈಕ್ ಎ ಸೋಷಿಯಲ್ ವೇ. ಬೆಸ್ಟ್ ಐ ವಿಲ್ ಟೇಕ್ ಎಕ್ಸಾಂಪಲ್. ಸಮಟೈಮ್ಸ್ ವಿ ಕ್ಯಾನ್ ಸೇ ದಟ್ ಇಲ್ಲೇ ನೋಡ್ಕೊಡಿ. ಇಫ್ ಐ ಟೇಕ್ ದಿಸ್ ಆಸ್ ಅ ಸನ್, ಓಕೆ, this as a sun, okay, this as a sun. If I take this as a sun, I will draw this one. Okay, ಇದು ನೋಡ್ಕೊಡಿ, that is Mercury, Venus, Earth and Mars. ಅಂದ್ರೆ ಭೂಮಿಗೆ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ, ಇದು ಚಂದ್ರ ಅಂತ ಇರ್ತೇನೆ. ಸೊ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ಸರ್, ವೈ ವಿ ಆರ್ ಪುಟ್ಟಿಂಗ್ ಕ್ರೋರ್ಸ್ ಅಂಡ್ ಕ್ರೋರ್ ರುಪೀಸ್ ಟು ಸ್ಟಡಿ ಅನದರ್ ಪ್ಲಾನೆಟ್. ಅಂದ್ರೆ ಕೋಟಿಗಟ್ಲೆ ಹಣ ಖರ್ಚು ಮಾಡ್ಕೊಂಡು ನಾವು ಬೇರೆ ಗ್ರಹದ ಅಧ್ಯಯನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಆಲ್ವೇಸ್ ಯು ನೀಡ್ ಹ್ಯಾವ್ ವೈ. ಕ್ವಶನ್ ಹೆಂಗ್ ಕೇಳ್ತಾನೆ ಗೊತ್ತ್ರಿ, ಇತ್ತೀಚೆಗೆ ಭಾರತ ಕೈಗೊಂಡ ಚಂದ್ರಯಾನ 3ಯ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ. ಓಕೆ, ಈ ತರ ಕೇಳ್ತಾನಂದ್ರೆ ಸರ್, explain the recent project taken by government of India, that is Chandrayana 3, and what are the challenges, explain in certain words ಅಂತ ಇಟ್ಕೊಡ್ತಾನೆ. ಅಂದ್ರೆ ಇಷ್ಟು ಶಬ್ದದಲ್ಲಿ ಹೇಳಿರಿ ಅಥವಾ ವಿಶ್ಲೇಷಣೆ ಕೊಡ್ತಾನೆ. ಫಸ್ಟ್ ಆಸ್ ಅ ಆಸ್ಪಿರೆಂಟ್ ನೀವು ನೋಡ್ಕೊಡ್ರಿ, ಇಂಟ್ರಡಕ್ಷನ್ ಪೋರ್ಷನ್ ಬರಿಬೇಕಾದ್ರೆ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ವೈ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಅನದರ್ ಪ್ಲಾನೆಟ್. ಅಂದ್ರೆ ಯಾಕೆ ನಾವು ಇನ್ನೊಂದು ಗ್ರಹದ ಅಧ್ಯಯನ ಮಾಡಬೇಕು, ಅದರಲ್ಲಿ ಮಂಗಳ ಗ್ರಹದ ಮೇಲೆ ಜಾಸ್ತಿ ಮಾಡ್ತಾ ಇದ್ರೆ, ಚಂದ್ರ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್, ರೈಟ್? ಯಾಕಂದ್ರೆ ಸೊ ಭಾರತ ಸರ್ಕಾರ, ಐ ವಿಲ್ ಟೇಕ್ ಎಕ್ಸಾಂಪಲ್ ನಿಮಗೆ ನೋಡ್ರಿ, ಚಂದ್ರಯಾನ 3 ಅಂತ ಕೇಳಿದಂತೆ ಕೊಡ್ರಿ, ಚಂದ್ರಯಾನ 3 ಪ್ರಾಜೆಕ್ಟ್ ಚಂದ್ರ, ಬಿಕಾಸ್ ವಿ ಹ್ಯಾವ್ ಸ್ಪೆಂಡ್ 617 crore. ನಾವು ಆಲ್ಮೋಸ್ಟ್ 617 ಕೋಟಿ ರೂಪಾಯಿ ಖರ್ಚು ಮಾಡಿದಾಗ, ಸರ್ ಎಲ್ಲಿಂದ ಬಂತು 617 ಕೋಟಿ ರೂಪಾಯಿ? ಸರ್, ತೆರಿಗೆ ಮುಖಾಂತರ. ಐ ವಿಲ್ ಟೇಕ್ ಹಿಯರ್, ಸರ್, ತೆರಿಗೆ. ವೆನ್ ಎಕ್ಸಾಕ್ಟ್ಲಿ ಪಬ್ಲಿಕ್ ಆರ್ ಗೋಯಿಂಗ್ ಟು ಪೇ ಟ್ಯಾಕ್ಸ್? ಸರ್, ಈಗ ಸರ್ಕಾರ 617 ಕೋಟಿ ಹಣವನ್ನು ಚಂದ್ರಯಾನ 3 ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೈತಿ. ಬಟ್ ಫಸ್ಟ್ ಆಸ್ ಅ ಆಸ್ಪಿರೆಂಟ್ ಮೇನ್ಸ್ ಬರಿಬೇಕು. ಸಿ, ಪ್ರಿಲಿಮ್ಸ್ ಅಲ್ಲಿ ಅದ್ರ ಸ್ಟಾಟಿಕ್ ರಿಲೇಟೆಡ್ ಬಾಳ್ ಕೇಳ್ತಾನೆ, ಲೈಕ್ ರಾಕೆಟ್ ಯಾವುದು ಮೆಟಲ್ ಡಿಟೆಕ್ಟ್ ಮಾಡೈತಿ, ಅವೆಲ್ಲ ಪ್ರಿಲಿಮ್ಸ್ ಹೋವರಿ. ಮೇನ್ಸ್ ಹೇಳ್ತಿರಲ್ಲ, ಅಂದ್ರೆ ಇದರಿಂದ ಆಗುವ ಲಾಭಗಳೇನು ಅಥವಾ ಮುಂದಿನ ಚಾಲೆಂಜ್ಗಳು ಏನು ಅಂತ ಈ ತರ ಕೇಳ್ತಾನೆ. ಸರ್, ಆಸ್ ಅ ಆಸ್ಪಿರೆಂಟ್ ವಿ ಹ್ಯಾವ್ ಟು ಥಿಂಕ್ ದಟ್, ಸರ್, 617 ಕೋಟಿ ರೂಪಾಯಿ ಎಲ್ಲಿಂದ ತಗೊಂಬಂದ್ ಸರ್ಕಾರ? ಸರ್, ಗವರ್ಮೆಂಟ್ ಬ್ರಾಡ್ ಫ್ರಮ್ ದ ಟ್ಯಾಕ್ಸ್. ವೆನ್ ವಿ ಆರ್ ಗೋಯಿಂಗ್ ಟು ಪೇ ಟ್ಯಾಕ್ಸ್, ನಾವ್ ಯಾವಾಗ ತೆರಿಗೆ ಕಟ್ತೀರಿ? ನಮಗೆ ಒಂದು ಸೇವೆ ಸಿಕ್ಕಾಗ. ದೆನ್ ಐ ವಿಲ್ ಸೇ ದಟ್, ಸರ್, ನಾನು ಗವರ್ಮೆಂಟ್ ಬಂದು ಕೇಳ್ತೀವಿ, ಪ್ಲೀಸ್ ಪೇ ಅ ಟ್ಯಾಕ್ಸ್, ಸ್ವಲ್ಪ ತೆರಿಗೆನ ಕಟ್ಟಿ ನಾವು ಚಂದ್ರಯಾನ 3 ಪ್ರಾಜೆಕ್ಟ್ ಮಾಡ್ಬೇಕಂತೇಳಿ. ಅವಾಗ ಆಸ್ ಅ ಪಬ್ಲಿಕ್ ನಾ ಹೇಳ್ತೇನೆ, ನನಗೆ ಸರ್ವಿಸ್ ಕೊಡ್ರಿ, ನಾ ಟ್ಯಾಕ್ಸ್ ಕಟ್ತೇನೆ ಅಂತೇಳಿ. ಸರ್ವಿಸ್ ಏನ್ ಕೇಳ್ತೇನೆ ನಾನು AC ಬೇಕಂತ ಹೇಳ್ತೇನೆ, ಇವತ್ತ ಫ್ಯಾನ್ ಬೇಕಂತ ಹೇಳ್ತೇನೆ. ಆ ಫ್ಯಾನ್ ತಿರುಗಲಿಕ್ಕೆ ಏನ್ರಿ ವಿದ್ಯುತ್ ಬೇಕು. ಅವಾಗ ಸರ್ಕಾರ ಏನ್ ಮಾಡ್ತೀವಿ ಗೊತ್ತ್ರಿ, ಫ್ಯಾನ್ ತಿರುಗಲಿಕ್ಕೆ ವಿದ್ಯುತ್ ನ ತಯಾರು ಮಾಡ್ಬೇಕಾದ್ರೆ ಯಾವುದೋ ಒಂದು ಅರಣ್ಯ ಅಥವಾ ಪರಿಸರವನ್ನು ನಾಶ ಮಾಡಿ ಅಲ್ಲಿಂದ ಕಲ್ಲಿದ್ದಲು ಅಥವಾ ಕಚ್ಚಾ ತೈಲ ತಗೊಂಡ್ಬಂದು ಅದೇ ಇಂಧನವನ್ನು ಅಣುಸ್ಥಾವರಗಳಲ್ಲಿ ಸುಟ್ಟು ಅದರಿಂದ ಬರುವ ಶಾಖದಿಂದ ವಿದ್ಯುತ್ ಅನ್ನು ತಯಾರು ಮಾಡಿ ನಮಗೆ ಫ್ಯಾನ್ ತಿರುಗಿಸ್ಲಿಕ್ಕೆ. ಅಂದ್ರೆ ಮೇ ಬಿ ಗವರ್ಮೆಂಟ್ ಇಸ್ ಡಿಸ್ಟ್ರಾಯಿಂಗ್ ದ ನೇಚರ್ ಟು ಗಿವ್ ಅ ಸರ್ವಿಸ್. ಎದಕ್ಕೆ? ಇವನ್ ಪೀಪಲ್ ವಿಲ್ ಪೇ ಎಲೆಕ್ಟ್ರಿಕಲ್ ಟ್ಯಾಕ್ಸ್ ಕಟ್ತಾರೆ. ಈ ಟ್ಯಾಕ್ಸ್ ಮನಿ ತಗೊಂಡು ಏನ್ ಮಾಡತ್ತೇನ, ಚಂದ್ರನ ಅಧ್ಯಯನ ಮಾಡತ್ತೀವಿ. ವೈ ಇಟ್ ವಾಸ್ ನೆಸಸರಿ? ಇರೋ ಭೂಮಿಯನ್ನು ನಾಶ ಮಾಡಿ ಬೇರೊಂದು ಸೆಲೆಸ್ಟಿಯಲ್ ಬಾಡಿ ಅಧ್ಯಯನ ಮಾಡುವ ನೀಡ್ ಏನಿದೆ ಅಂದ್ರೆ, ಮೇನ್ಸ್ ಅಲ್ಲಿ ಇಂಟ್ರಡಕ್ಷನ್ ಪೋರ್ಷನ್ ಯು ಹ್ಯಾವ್ ಟು ರೈಟ್, ಸರ್, ಇನ್ ಅವರ್ ಸೋಲಾರ್ ಸಿಸ್ಟಮ್ ಔಟ್ ಆಫ್ 8 planets at present ಕೇವಲ ಭೂಮಿ ಮೇಲೆ ಮಾತ್ರ ಜೀವಿ ಯಾಕಿದೆ? ಯಾಕಂದ್ರೆ ನೀವು ಆಲ್ರೆಡಿ ಪ್ರಿಲಿಮ್ಸ್ ಅಲ್ಲಿ ಓದಿರ್ತೀರಿ, ಗೋಲ್ಡಿ ಲಾಕ್ ಅಂತ ಓದಿರ್ತೀರಿ. ಅಂದ್ರೆ ನಮ್ಮ ಸೌರ ಮಂಡಲದಲ್ಲಿ ಒಂದು ಭಾಗದಲ್ಲಿ ತಾಪಮಾನ ಅತಿ ಹೆಚ್ಚಾಗಿನಿಲ್ಲ, ಅತಿ ಕಡಿಮೆನೇ ಆಗಿಲ್ಲ, ಒಂದು ಜೀವಿ ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟಿದೆ ಅಂತ ಹೇಳ್ತೀವಿ. ಆ ಒಂದು ಭಾಗದಲ್ಲಿ ಭೂಮಿನೂ ಬರುತ್ತೆ, ಚಂದ್ರನ ಬರುತ್ತೆ ಮತ್ತು ಮಂಗಳನ ಸ್ವಲ್ಪ ಭಾಗ ಬರುತ್ತೆ. ಅಂದರೆ ಈ 3 ಭಾಗದಲ್ಲಿ ಭೂಮಿ ಮೇಲೆ ಮಾತ್ರ ಜೀವಿ ಇದೆ, ಉಳಿದ 2 ಆಕಾಶ ಕಾಯಿಗಳಿಲ್ಲ. ಅಂದ್ರೆ ರಿಮೈನಿಂಗ್ 2 celestial body don't have a life. Then what is the reason why life exists only on the earth? ಸರ್, ಇದನ್ನ ರೀಸನ್ ತಿಳ್ಕೊಂಡ್ರೆ ಅಂದ್ರ ಇನ್ ಕೇಸ್ ಅಲ್ಲಿ ಲೈಫ್ ಇತ್ತು ಬಟ್ ಎಕ್ಸ್ಟಿಂಕ್ಟ್ ಆಗಿದೆ, ಎಂಡ್ ಆಗಿದೆ ಅಂತೇಳಿ ಯಾವ ಕಾರಣದಿಂದ ಎಂಡ್ ಆಗಿದೆ ಅಂತ ರೀಸನ್ ಗೊತ್ತಾದ್ರ, ಸರ್, ವಿ ಕ್ಯಾನ್ ಪ್ರೊಟೆಕ್ಟ್ ಅರ್ತ್ ಫಾರ್ ದ ಫ್ಯೂಚರ್ ಜನರೇಷನ್. ಅಂದ್ರೆ
ಫಸ್ಟ್ ನಾವೇನ್ ಗೊತ್ತ್ರಿ, ಅರ್ತ್ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಸೆಕ್ಯೂರ್ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮ ಎಕ್ಸಾಮ್ ನಲ್ಲಿ ಯಾವುದೇ ಸ್ಪೇಸ್ ರಿಲೇಟೆಡ್ ಅಂದ್ರೆ ಸರ್ ಇತ್ತೀಚೆಗೆ ಆಗುತ್ತಿರುವ ಬಾಹ್ಯಾಕಾಶದ ಬದಲಾವಣೆಗಳ ಕುರಿತು ಚರ್ಚಿಸಿ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಸೊ ಡಿಸ್ಕಸ್ ಅಬೌಟ್ ರೀಸೆಂಟ್ ಚೇಂಜಸ್ ಆರ್ ರೀಸೆಂಟ್ ಪ್ರಾಜೆಕ್ಟ್ಸ್ ಇನ್ ಸ್ಪೇಸ್. ಅಂದ್ರೆ ಏನ್ ಕೇಳತ್ತ ನಮಗೆ ಸ್ಪೇಸ್ ಬಗ್ಗೆ ಕೇಳತ್ತಾನ. ವಾಟ್ ದೇ ಎಕ್ಸಾಕ್ಟ್ಲಿ ದೇ ಆರ್ ಆಸ್ಕಿಂಗ್ ಸ್ಪೇಸ್ ಅಂತ ಬಂದಾಗ ಹೌ ಎಕ್ಸಾಕ್ಟ್ಲಿ ಹೌ ಟು ಸ್ಟಾರ್ಟ್ ಸರ್ ಇಂಟ್ರಡಕ್ಷನ್ಲಿ ಹೌ ಟು ಸ್ಟಾರ್ಟ್ ದಟ್ ಈಸ್ ನೀಡ್. ಅಂದ್ರೆ ಇಂಟ್ರಡಕ್ಷನ್ ಅಲ್ಲಿ ಏನ್ ಗೊತ್ತ್ರಿ, ವೈ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಸ್ಪೇಸ್ ಅಂದ್ರೆ ಬಾಹ್ಯಾಕಾಶ ಅಧ್ಯಯನದ ಅವಶ್ಯಕತೆ ಏನದಿ ಅದನ್ನ ತಗೋಬೇಕಾಗತ್ರಿ. ನೆಕ್ಸ್ಟ್ ನೋಡ್ಕೊಡಿ ನೀಡ್ ಆದ್ಮೇಲೆ ಅಂದ್ರೆ ಇಂಟ್ರಡಕ್ಷನ್ ನೀಡ್ ತಗೋಬೇಕು ನಾವು. ನೆಕ್ಸ್ಟ್ ಏನ್ ಗೊತ್ತ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ವಶನ್ ಏನಂತ ಕೇಳಿದಾನೆ ಆದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಸ್ಟ್. ಮೇನ್ಸ್ ಅಲ್ಲಿ ಫಂಡ ಇರೋದೇನ್ ಗೊತ್ತ್ರಿ, ಯಾಕಂದ್ರೆ ನೀವು ಬರದ ಆನ್ಸರ್ಸ್ ನನಗ್ ಲೈಕ್ ಆಗ್ಬೋದು, ಇನ್ನೆರಡು ಜನಕ್ಕೆ ಆಗ್ಬೋದು, ಬಟ್ ಕರೆಕ್ಷನ್ ಮಾಡೋರಿಗೆ ಲೈಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರ ಬಿಕಾಸ್ ಮೇ ಬಿ ಅವ್ರು ಯಾವ ಏರಿಯಾದಲ್ಲಿ ಎಕ್ಸ್ಪರ್ಟ್ ಇದಾರೆ ಅಂತ ಗೊತ್ತಿಲ್ಲ. ಬಟ್ ಆಲ್ವೇಸ್ ದೇರ್ ಆರ್ ಸಮ್ ಎಲಿಮೆಂಟ್. ಸರ್ ನಮ್ಮ ಆನ್ಸರ್ಸ್ ಅವರು ಯಾವಾಗಲೂ ಮೇನ್ಸ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ಇಂಟ್ರಡಕ್ಷನ್ ಅಥವಾ ಸ್ಟಾರ್ಟಿಂಗ್ ಒಂದೆರಡು ಲೈನ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದಾರ ವೆದರ್ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆರ್ ನಾಟ್. ಯಾಕಂದ್ರೆ ನೋಡ್ರಿ ಸಮ್ ಎಕ್ಸಾಂಪಲ್ ನೋಡ್ಕೊಡಿ. ಎಲುಸಿಡೇಟ್ ಅಂತ ಕೊಟ್ಟಿರ್ತಾನೆ. ಎಲುಸಿಡೇಟ್ ಅಂದ್ರೆ ಇದನ್ನ ಎಲಾಂಗೇಟ್ ಮಾಡಂತಿರ್ತಾರಲ್ಲ. ಈಗ ನೋಡಿ ಇತ್ತೀಚೆಗೆ ಭಾರತ ಮುಂದಾಗುತ್ತಿರೋ ಬಾಹ್ಯಾಕಾಶ ಯೋಜನೆಗಳ ಬಗ್ಗೆ ಚರ್ಚಿಸಿ ಅಥವಾ ಎಲುಸಿಡೇಟ್ ಅಂತ ಕೊಟ್ಟಿರ್ತಾರೆ. ನಾವಿಲ್ಲಿ ಪ್ರೊಲಾಂಗ್ಡ್ ಅಂದ್ರೆ ಭವಿಷ್ಯದ ತರ ತಗೋಬೇಕಾಗುತ್ತೆ ಆನ್ಸರ್. ಇಲ್ಲಿ ಇಂಥ ಟೈಮಲ್ಲಿ ನಾವೇನ್ ಮಾಡ್ತೀವಿ ಗೊತ್ತ್ರಿ, ಥಿಯರಿ ಜಾಸ್ತಿ ಬರೆದ್ರೆ ಮಾರ್ಕ್ಸ್ ಕೊಡಲ್ರಿ. ಎಲುಸಿಡೇಟ್ ಅಂತ ಕೇಳೋಣ ಚಾಲೆಂಜಸ್ ಬರಿಬೇಕಾಗತ್ತೆ. ನಾವು ಮುಂದೆ ಫ್ಯೂಚರ್ ಬರುವ ಪ್ರಾಜೆಕ್ಟ್ ಏನ್ ಚಾಲೆಂಜಸ್ ಅದೋ ಅದನ್ನ ಹೆಂಗ ಮಿಟಿಗೇಷನ್ ಮಾಡ್ಬೇಕು. ಬೆಸ್ಟ್ ಎಕ್ಸಾಂಪಲ್ ರೀಸೆಂಟ್ಲಿ ದ ಸುನಿತಾ ವಿಲಿಯಮ್ಸ್ ಕೇಮ್ ಬ್ಯಾಕ್ ಟು ಅರ್ತ್ ಸರ್ಫೇಸ್, ರೈಟ್. ಸುನಿತಾ ವಿಲಿಯಮ್ಸ್ ಅವರು ಗಗನಯಾತ್ರಿಗಳು ವಾಪಸ್ ಅಂದ್ರೆ ಭೂಮಿಗೆ ಬಂದ್ರು. ಸರ್ ಅವ್ರನ್ನ 9 months ಇಂದ ಅಲ್ಲಿ ನಾವು ಬಾಹ್ಯಾಕಾಶ ಕೇಂದ್ರದಲ್ಲಿ ಇರಿಸಬೇಕಾಯ್ತು. ವೈ, ವಾಟ್ ಇಸ್ ದ ರೀಸನ್? ಸರ್ ಕರ್ಕೊಂಡ್ಬರ್ಬೇಕಂತಂದ್ರ ದೇರ್ ಇಸ್ ಅ ಸ್ಪೇಸ್ ಜಂಗ್ ಅಂಡ್ which also rotating about which are also revolving around the earth with the same speed. ಅಂದ್ರೆ ಬಾಹ್ಯಾಕಾಶಕ್ಕೆ ಒಂದಿಷ್ಟು ಸ್ಪೇಸ್ ಅಲ್ಲಿ ಜಂಕ್ಸ್ ಕುಂತವ್ರಿ, ರಾಕೆಟ್ಸ್ ಮತ್ತು ಸೆಟಲೈಟ್ಸ್ ಎಲ್ಲ ವೇಸ್ಟ್ ಬಾಡಿ, ಅವು ಕೂಡ ಭೂಮಿಯನ್ನು ಒಂದು ವೇಗದಲ್ಲಿ ತಿರುಗುತ್ತಾ ಇದ್ದವು. ಆ ಏನಾದ್ರು ಜಂಕ್ ಫೈಲ್ಸ್ ಏನಾದ್ರು ಕೊಲಿಜನ್ ಆದ್ರೆ ಮೇ ಬಿ ವಿ ಮೈಟ್ ಹ್ಯಾವ್ ಲೂಸನ್ ಸಮ್ ರಾಕೆಟ್ಸ್ ಆರ್ ದ ಕ್ರ್ಯೂ ವಿಚ್ ಕ್ಯಾನ್ ಕ್ಯಾರಿ ಹ್ಯೂಮನ್ ಬೀಯಿಂಗ್ಸ್. ಸೊ ಹೀಗಾಗಿ ಏನಂದ್ರೆ ಆ ದಾರಿ ಸಲಿಸಬೇಕಲ್ಲ, ಮತ್ತ ಅದ್ರ ಜೊತೆ ಅದೇ ತರ ನಮ್ಗೆ ರಾಕೆಟ್ಸ್ ಗಳು ಬೇಕಲ್ರಿ. ಸೊ ಹೀಗಾಗಿ ಫಸ್ಟ್ ಎಲುಸಿಡೇಟ್ ಅಂದ್ರೆ ಫ್ಯೂಚರಿಸ್ಟಿಕ್ ಅಂತ ಇರ್ತಾನ್ರಿ. ಇಲ್ಲಿ ನೀವೇನ್ ಮಾಡ್ಕೋತ್ರಿ, ಕಾನ್ಸೆಪ್ಟ್ ಗಿನ ಜಾಸ್ತಿ ಚಾಲೆಂಜಸ್ ನ ಬರಿಬೇಕಾಗತ್ತೆ. ಏನ್ ಚಾಲೆಂಜಸ್? ನೆಕ್ಸ್ಟ್ ಏನ್ ಕೇಳ್ತಾನೆ ಗೊತ್ತ್ರಿ, ದಟ್ ಇಸ್ ಎಕ್ಸ್ಪ್ಲೈನ್. ಕ್ವಶನ್ ಒಳಗ ಬಾರಿ ಚಂದ ಅರ್ಥ ಮಾಡ್ಕೊಡ್ರಿ, ವಿಶ್ಲೇಷಿಸಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳ ಡೈರೆಕ್ಟ್ಲಿ ಬರೆಯಕ್ ಸ್ಟಾರ್ಟ್ ಮಾಡ್ತೀವಿ. ಎಲುಸಿಡೇಟ್ ಅಂದ್ರೆ ನಥಿಂಗ್ ಬಟ್ ಚಾಲೆಂಜಸ್ ಬಗ್ಗೆ ಕೇಳ್ತಿರ್ತಾನೆ. ಅಂದ್ರೆ ಒಂದೆರಡು ಪ್ರೆಸೆಂಟ್ ಪ್ರಾಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಚಾಲೆಂಜಸ್ ಏನದು ಅದನ್ನ ಮಾಡ್ಬೇಕು. ನೀವು ಯಾವುದೇ ಕ್ವಶನ್ ಇದ್ರು ಇದನ್ನ ಫಸ್ಟ್ ಅರ್ಥ ಮಾಡ್ಕೊಡ್ರಿ, ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ಎಲುಸಿಡೇಟ್ ಅಂತ ಕೇಳ್ತಾ ಇದೀನೋ ಅಥವಾ ಎಲುಸಿಡೇಟ್ ಕೇಳ್ತಾನೆ, ಎಕ್ಸ್ಪ್ಲೇನ್ ಅಂತ ಬಂದಾಗ ಮೇ ಬಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ಗೋ ಫಾರ್ ಟಾಪಿಕ್. ನೋಡ್ರಿ, ವಿಶ್ಲೇಷಿಸಿ ಅಂತ ಕೊಟ್ಟಾಗ ನಾವು ಟಾಪಿಕ್ ನ ಬರಿಬೇಕಾಗತ್ತೆ. ಲೈಕ್ ಇಫ್ ಯು ಗೋ ಫಾರ್ ಪ್ಯಾರಾಗ್ರಾಫ್ ಆಲ್ಸೋ ದೇರ್ ಇಸ್ ನೋ ಪ್ರಾಬ್ಲಮ್. ಪ್ಯಾರಾಗ್ರಾಫ್ ನೀವು ಸ್ವಲ್ಪ ಏನಂದ್ರೆ ಈ ಪಾಸಿಬಲ್ ಎಲ್ಲಾ ಕಡೆನು ಪೈ ಚಾರ್ಟು ಎಲ್ಲ ಕಡೆ ಚಾರ್ಟ್ ಹಾಕಿದ್ರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ದೇ ವಿಲ್ ಫೀಲ್ ದಟ್ ಮೇ ಬಿ ಸ್ಟೂಡೆಂಟ್ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಮಾಡಿದಾನೆ ಅಂತ ಹೇಳಿ. ಅಂದ್ರೆ ನೆಸೆಸರಿ ಇದ್ರೆ ಮಾತ್ರ ಚಾರ್ಟ್ ಹಾಕ್ರಿ, ನೆಸೆಸರಿ ಇಲ್ಲ ಅಂತಂದ್ರೆ ಡೋಂಟ್ ಗೋ ಫಾರ್ ಎನಿ ಕೈಂಡ್ ಆಫ್ ಚಾರ್ಟ್. ಚಾರ್ಟ್ ಹಾಕಿದ್ರು ಚಾರ್ಟ್ ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ರಿ, ಅಲ್ಲೆಲ್ಲ ಸ್ಪೇಸ್ ಬಿಡಬಾರ್ದು. ಅಂದ್ರೆ ಇಫ್ ದಿಸ್ ಇಸ್ ದ ಪೇಜ್, I'll take example. If this is the space, ಇದೊಂದು ಪೇಜ್ ಸ್ಪೇಸ್ ಇದೆ ಅಂದಾಗ ಆಬ್ವಿಯಸ್ಲಿ ಕಾಲಮ್ ಇರ್ತದೆ. ಇಲ್ಲಿ ಬರಿಬೇಕಾದ್ರೆ ನೀವು ನೋಡ್ಕೊಡಿ, ಈ ತರ ಚಾರ್ಟ್ ಹಾಕಿ ಇಲ್ಲೊಂದು ಇಷ್ಟೇ ಮಾಡಿ ಕೈ ಬಿಟ್ಟು ಜಗ ಬಿಟ್ಟು ಮತ್ತೆ ಬರ್ತಾ ಹೋದ್ರೆ ಏನ್ ಗೊತ್ತ್ರಿ, ಯು ಆರ್ ವೇಸ್ಟಿಂಗ್ ಹಿಯರ್ ಆಲ್ಸೋ. ಅಂದ್ರೆ ಇಫ್ ಪಾಸಿಬಲ್ ನಿಮಗೆ ನೀಡಿತ್ತು ಅನಿಸ್ತಪ್ಪ, ಇಲ್ಲ ನಾನು ಚಾರ್ಟ್ ಹಾಕಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಅನ್ಸಿದ್ರೆ ಚಾರ್ಟ್ ಹಾಕ್ರಿ, ಬಟ್ ಆ ಚಾರ್ಟ್ ಸ್ಪೇಸ್ ನ ಚೆನ್ನಾಗಿ ಯೂಸ್ ಮಾಡ್ಕೊಡ್ರಿ. ಯಾಕಂದ್ರೆ ಸಮ್ಟೈಮ್ಸ್ ಎಕ್ಸಾಮಿನರ್ ಆಲ್ಸೋ ಫೀಲ್ ದ್ಯಾಟ್ ನೀವು ಚಾರ್ಟ್ ಹಾಕಿರಿ ಬಟ್ ಗ್ಯಾಪ್ ಇಟ್ಟಿರಿ ಅಂದಾಗ ಮೇ ಬಿ ಆನ್ಸರ್ ಬರ್ಲಾರ್ದಕ್ಕೇನೋ ಗ್ಯಾಪ್ ಇಟ್ಟಿರ್ಬೋದು ಅಂತ. ಬಟ್ ಅದಕ್ಕೇನಂತಾರೆ, ಚಾರ್ಟ್ ನೆಸೆಸರಿ ಇದ್ರೆ ಹಾಕ್ರಿ, ಇಲ್ಲ ನಂಗಿಲ್ಲ, ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ರಿಪ್ರೆಸೆಂಟ್ ಮಾಡ್ಕೊಂತ ಎಲ್ಲಾ ಸ್ಪೇಸ್ ನ ಯೂಸ್ ಮಾಡ್ಕೊಡ್ರಿ. ಅಂದ್ರೆ ಫಸ್ಟ್ ಎಲುಸಿಡೇಟ್ ಕೇಳಿದ್ರೆ ಚಾಲೆಂಜಸ್ ಬಗ್ಗೆ ಫೋಕಸ್ ಮಾಡ್ರಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಅಂತ ಬಂದಾಗ ಕಾನ್ಸೆಪ್ಟ್ ವೈಸ್ ತಗೊಂಡ್ರಿ. ಅಂಡ್ ಇನ್ನೊಂದ್ ಏನ್ ಕೇಳ್ತಾನೆ ಗೊತ್ತ್ರಿ, ಅನಲೈಸ್. ಅನಲೈಸ್ ಅಂದ್ರ ಏನೋ ಒಂದು ಸಮಸ್ಯೆ ಕೇಳ್ತಾನೆ. ಬೆಸ್ಟ್ ಎಕ್ಸಾಂಪಲ್ ಮುಂಬರುವ ಮಾನವ ಬಾಹ್ಯಾಕಾಶ ಯೋಜನೆಗಳಲ್ಲಿ
ಯೋಜನೆಗಳಲ್ಲಿ ಅತಿ ಹೆಚ್ಚು ತೊಂದರೆಗಳು ಉಂಟಾಗಬಹುದು ಇದನ್ನ ಅನಲೈಸಿಸ್ ಮಾಡ್ರಿ ಅಂತ ಹೇಳ್ತಾನೆ. ಅನಲೈಸಿಸ್ ಅಂದ್ರೆ ಚರ್ಚಿಸಿ ಅಂತ ಹೇಳ್ತಾನೆ. ಆ ಟೈಮಲ್ಲಿ ನೀವು ಏನ್ ಗೊತ್ತಿರಿ, ಸಮ್ ಸ್ಪೇಸ್ ಪ್ರಾಬ್ಲಮ್ಸ್ ಬರೀಬೇಕು. ಒಂದು ರೀಯೂಸಬಲ್ ರಾಕೆಟ್ ಬಗ್ಗೆ ಬರೀಬಹುದು ನೀವು, ಅಂದ್ರೆ ಎಕ್ಸಾಂಪಲ್ ರೀಯೂಸಬಲ್ ರಾಕೆಟ್ ಸಮಸ್ಯೆಗಳಿದೆ ಅಂತ ಬರೀಬಹುದು. ಇಲ್ಲಪ್ಪ ನೆಕ್ಸ್ಟ್ ಕಂಡೀಷನ್ ಅಂದ್ರೆ ಸ್ಪೇಸ್ ಅಲ್ಲಿ ಜಾಸ್ತಿ ಜಂಕ್ ಇದೆ, ಲೈಕ್ ಪ್ರಿಲಿಮ್ಸ್ ಓದಿರ್ತೇವಲ್ಲ ನಾವು, ಕೆಸ್ಲರ್ ಸಿಂಡ್ರೋಮ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಮೆನಿ ಕಂಟ್ರೀಸ್ ಆರ್ ಲಾಂಚಿಂಗ್ ದೇರ್ ಸೆಟೆಟ್ ಅಂಡ್ ದೇ ಆರ್ ಅನೇಬಲ್ ಟು ಬ್ರಿಂಗ್ ಬ್ಯಾಕ್ ದೋಸ್ ವೇಸ್ಟ್. ಅಂದ್ರೆ ಎಲ್ಲ ದೇಶಗಳು ಸ್ಪೇಸ್ ಅಲ್ಲಿ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ತನ್ನ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಮೇಲೆ ವಾಪಸ್ ಆ ವೇಸ್ಟ್ ನ ತರ್ತಾ ಇಲ್ಲ. ಅದರಿಂದ ಅದು ಸ್ಪೇಸ್ ಅಲ್ಲಿ ಒಂದು ತ್ಯಾಜ್ಯವಾಗ್ತಿದೆ. ಅಂದ್ರೆ ನೀವು ಟೆಕ್ನಿಕಲ್ ವರ್ಡ್ ಕೆಸ್ಲರ್ ಸಿಂಡ್ರೋಮ್ ಅನ್ನೋದು ಯೂಸ್ ಮಾಡಬಹುದು. ಯಾಕಂದ್ರೆ ಪ್ರಿಲಿಮ್ಸ್ಗೆ ಕೆಸ್ಲರ್ ಸಿಂಡ್ರೋಮ್ ಅಂದ್ರೆ ಡಾಮಿನೋ ಎಫೆಕ್ಟ್ ಆಫ್ ಸ್ಯಾಟಲೈಟ್ ಕೊಲಿಷನ್ ಅಂತ ಬರ್ದಿರ್ತೀರಿ. ಪ್ರಿಲಿಮ್ಸ್ ಕೇಳ್ಬಿಟ್ಟಿರ್ತಾನೆ ಕೆಸ್ಲರ್ ಸಿಂಡ್ರೋಮ್ ಅಂದ್ರೆ ಏನು ಅಥವಾ ವಾಟ್ ಆರ್ ದ ಇಂಪ್ಯಾಕ್ಟ್ ಆಫ್ ಕೆಸ್ಲರ್ ಸಿಂಡ್ರೋಮ್ ಅಂತೇಳಿ ಸಮ್ ಸ್ಟೇಟ್ಮೆಂಟ್ ಕೇಳೋದು, ಒನ್ಲೈನ್ ಕೇಳೋದು. ಬಟ್ ಮೇನ್ಸ್ ಅಲ್ಲಿ ನೋಡ್ಕೊಡ್ರಿ, ನೀವು ಇಲ್ಲಿ ಅನಲೈಸ್ ಅಂತ ಬಂದಾಗ ಕ್ವಶನ್ ಏನಿದೆ ರೀ, ಕ್ವಶನ್ ಮುಂಬರುವ ಭವಿಷ್ಯದ ಮನುಷ್ಯರ ಯೋಜನೆಗಳಿಗೆ ಆಗು ಬರುವ ಅಥವಾ ಕಂಡು ಬರುವ ಸಮಸ್ಯೆಗಳೇನು, ವಾಟ್ ಆರ್ ದ ಫ್ಯೂಚರಿಸ್ಟಿಕ್ ಪ್ರಾಬ್ಲಮ್ಸ್ ಆಫ್ ಹ್ಯೂಮನ್ ಸ್ಪೇಸ್ ಪ್ರಾಜೆಕ್ಟ್ ಅಂದ್ರೆ ಅನಲೈಸಿಸ್ ಅಂತ ಕೊಟ್ಟಿದ್ದಾರೆ ನಿಮ್ಗೆ. ಅಂದ್ರೆ ನೀವು ಸಮಸ್ಯೆಗಳ ಅನಲೈಸ್ ಬೇಕಾದ್ರೆ ಕಾನ್ಸೆಪ್ಟ್ ನ ಆಡ್ ಮಾಡ್ರಿ. ಇಲ್ಲಿ ಏನತ್ತ ಅನಲೈಸ್ ಅಂತ ಕೇಳತ್ತಂದ್ರ ಮೇ ಬಿ ಸಮ್ ಸೀರಿಯಸ್ ಪ್ರಾಬ್ಲಮ್ಸ್ ಫೇಸ್ ಆಗ್ಬೋದು. ಆ ಪ್ರಾಬ್ಲಮ್ಸ್ ನ ಲಿಸ್ಟ್ ಔಟ್ ಮಾಡ್ಬೇಕಾದ್ರೆ ಅಂದ್ರೆ ರೀಸೆಂಟ್ಲಿ ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಆಲ್ಸೋ ವೈ ಸುಂತಾ ವಿಲಿಯಮ್ಸ್ ಇನ್ ಆರ್ಡರ್ ಟು ಬ್ರಿಂಗ್ ದ ಸುಂತಾ ವಿಲಿಯಮ್ಸ್ ವಿ ಹ್ಯಾವ್ ಟೇಕನ್ ಸೋ ಮಚ್ ಟೈಮ್. ಅಂದ್ರೆ ಟೈಮ್ ಅಂತಂದ್ರೆ ಆಬ್ವಿಯಸ್ಲಿ ಈಗ ನೋಡ್ರಿ, ಎಲಾನ್ ಮಸ್ಕ್ ಹಿ ಇಸ್ ಅ ಪ್ರೈವೇಟ್ ಪರ್ಸನ್. ಆಬ್ವಿಯಸ್ಲಿ ಇಷ್ಟು ಡಿಮಾಂಡ್ ಐತೆ ಅಂತ ಜಾಸ್ತಿ ಅಮೌಂಟ್ ಚಾರ್ಜ್ ಮಾಡ್ತಾನ. ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತೈತ್ರಿ, ಇನ್ನೊಂದೇನಪ್ಪ ಅಂದ್ರೆ ಟೆಕ್ನಾಲಜಿ ಪ್ರಾಬ್ಲಮ್ ಇರ್ತೈತಿ. ಟೆಕ್ನಾಲಜಿ ಇದ್ರೂ ಕೂಡ ಶೇರ್ ಮಾಡಲ್ಲ ಸಮ್ ಪೀಪಲ್. ಸೊ ಹೀಗಾಗಿ ಏನಂತಾರೆ ನಥಿಂಗ್ ಗೊತ್ತಿರಿ, ಅನಲೈಸಿಸ್ ಅಲ್ಲಿ ಯು ಕ್ಯಾನ್ ಆಡ್ ಇಂಟರ್ನ್ಯಾಷನಲ್ ಕಂಟೆಂಟ್ ಆಲ್ಸೋ, ಯು ಕ್ಯಾನ್ ಆಡ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆಲ್ಸೋ. ದಿಸ್ ಎಕ್ಸಾಂಪಲ್, ರೀಸೆಂಟ್ಲಿ ಭಾರತ ಮತ್ತು ಮೊದಲ ಬಾರಿಗೆ ಸ್ಪೇಸ್ ಎಕ್ಸ್ ಕಂಪನಿ ಜೊತೆ ಒಂದು ಸ್ಯಾಟಲೈಟ್ ಉಡಾವಣೆ ಮಾಡಿ. ಅಂದ್ರೆ ಅನಲೈಸ್ ಅಂತ ಬಂದಾಗ ಯು ಕ್ಯಾನ್ ಗೋ ಫಾರ್ ಸಮ್ ಸೀರಿಯಸ್ ಇಶ್ಯೂಸ್. ಅಂಡ್ ನೆಕ್ಸ್ಟ್ ಏನ್ ಕೇಳ್ತಾನೆ ಗೊತ್ತ್ರಿ, ದಟ್ ಇಸ್ ಕ್ರಿಟಿಕಲಿ ಅನಲೈಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಇದನ್ನ ಹಾಕಿರ್ತಾನೆ ಕ್ರಿಟಿಕಲಿ ಅಂತಂದ್ರ ಸ್ವಲ್ಪ ಯಾಕೋ ನೆಗೆಟಿವ್ಸ್ ನ ಬಾಳ ಇದಾವ, ಆ ನೆಗೆಟಿವ್ಸ್ ಕಡೆ ಫೋಕಸ್ ಮಾಡ್ರಿ. ನೆಗೆಟಿವ್ಸ್ ನ ಸ್ವಲ್ಪ ಹೈಲೈಟ್ ಮಾಡ್ಕೊಂಡು ಅದಕ್ಕ ಪರಿಹಾರ ಅಂದ್ರೆ ಯು ಹ್ಯಾವ್ ಟು ಮೇನ್ಲಿ ಫೋಕಸ್ ಆನ್ ದ ನೆಗೆಟಿವ್ ಥಿಂಗ್ಸ್ ಅಂಡ್ ಯು ಹ್ಯಾವ್ ಟು ಗಿವ್ ದ ಸೊಲ್ಯೂಷನ್ಸ್. ಅಲ್ಲಿ ಮತ್ತೆ ನೀವು ಕನ್ಕ್ಲೂಷನ್ ಅಲ್ಲಿ ಯು ಕೆನಾಟ್ ಸೇ ಅಗೇನ್ಸ್ಟ್ ದ ಗವರ್ಮೆಂಟ್. ಸರ್ಕಾರದ ವಿರುದ್ಧ ಬರಿಬೇಡ್ರಿ ಕನ್ಕ್ಲೂಷನ್. ಯಾಕಂದ್ರ ಯು ಆರ್ ರೈಟಿಂಗ್ ಎಕ್ಸಾಮ್. ನೀವು ಎಕ್ಸಾಮ್ ಎದಕ್ಕೆ ಬರಿತಾ ಇದ್ರಿ, ಒಂದು ಸರ್ಕಾರಿ ಹುದ್ದೆ ಬೇಕಂತ ಬರಿತಾ ಇದ್ರಿ. ಆ ಸರ್ಕಾರಿ ಹುದ್ದೆ ಬರಿತಿರ್ಬೇಕಾದ್ರೆ ನೀವು ಸರ್ಕಾರಕ್ಕೆ ನೆಗೆಟಿವ್ ಕನ್ಕ್ಲೂಷನ್ ಕೊಟ್ರ ದೇ ಮೇ ಫೀಲ್ ದಟ್ ಯು ಆರ್ ನಾಟ್ ಫಿಟ್ ಫಾರ್ ದ ಗವರ್ಮೆಂಟ್ ಜಾಬ್. ಫಸ್ಟ್ ಇದನ್ನ ತಿಳ್ಕೊಡ್ರಿ. ಸರ್ ನಾವು ಸೆಲೆಕ್ಷನ್ ಆಗಿ ಒಂದು ಅಧಿಕಾರದಲ್ಲಿ ಬರೋತನ ಅವ್ರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಲ್ಲ ಆ ತರನ ಬರಿಬೇಕಾಗತ್ ನಾವು. ಇದೊಂದು ತಿಳ್ಕೊಡ್ರಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಾವು ಹೊರಗೆ ಬಂದ ಮೇಲೆ ಐ ಫೀಲ್ ದಟ್ ಐ ರೋಟ್ ವೆರಿ ಗುಡ್ ಆನ್ಸರ್ಸ್. ನಾನ್ ತಿರ್ತೇನೆ ನಾನೇ ಚೆನ್ನಾಗಿ ಬರ್ದಿದ್ದೀನಿ ಆನ್ಸರ್ ಅಂತೇಳಿ. ಬಟ್ ಹೂ ನೋಸ್, ನನ್ನ ರೈಟಿಂಗ್ಸ್ ಅವ್ರಿಗೆ ಲೈಕ್ ಆಗದೆ ಇರ್ಬೋದಲ್ಲ. ಸೊ ಹೀಗಾಗಿ ಏನ್ ಹೇಳ್ತೇನ್ರಿ, ಎಲ್ಲಾ ಎಲಿಮೆಂಟ್ ನ ಆಡ್ ಮಾಡಿದಾಗ ಡೆಫಿನೆಟ್ ದೇ ವಿಲ್ ಲೈಕ್. ಯಾಕಂದ್ರೆ ಯಾವ್ದಾದ್ರು ಒಂದು ಆಂಗಲ್ ಅಲ್ಲಿ ಆದ್ರೂ ಒಂದು ಪಾಯಿಂಟ್ ಅಲ್ಲಿ ಆದ್ರೂ ದೇ ಮೇ ಲೈಕ್. ಸೊ ಹೀಗಾಗಿ ಯಾವುದೇ ಕ್ವಶನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಶಬ್ದಗಳನ್ನ ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಅದೇ ಸ್ಪೇಸ್ ಅಂತ ಬಂದಾಗ ಹೀಗೆ ಹಾಕಿದ್ರಿ ಸ್ಪೇಸ್ ಅಂತ. ಯಾಕಂದ್ರೆ ಉಳ್ಕಿದ ಪ್ರಾಜೆಕ್ಟ್ಸ್ ಅವನ್ನೆಲ್ಲ ಕೇಳಲ್ಲ. ಯಾಕಂದ್ರೆ ಆಲ್ರೆಡಿ ಪ್ರಿಲಿಮ್ಸ್ ಅಲ್ಲಿ ಆ ಪೋರ್ಷನ್ ಕವರ್ ಮಾಡಿಬಿಟ್ಟಿರ್ತಾನೆ. ಅಂದ್ರೆ ಯಾವುದೇ ನೀವು ಸ್ಪೇಸ್ ರಿಲೇಟೆಡ್ ಏನೇ ಆನ್ಸರ್ ಬರಿಬೇಕಾದ್ರ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಆನ್ಸರ್ ಬರಿಬೇಕಾದ್ರೆ ಯಾವ ಎಲಿಮೆಂಟ್ ಹಾಕ್ಬೇಕಾಗತ್ತೆ ನೀವು ಸರ್, ಯಾವ ಎಲಿಮೆಂಟ್ ಇಂಪಾರ್ಟೆಂಟ್ ಅಂತಂದ್ರೆ ಫಸ್ಟ್ ಸೋಷಿಯಲ್ ಕಂಡೀಷನ್ಸ್. ಅಂದ್ರೆ ಫಸ್ಟ್ ನೀವು ಏನ್ ಕನ್ಸರ್ನ್ ಇರ್ಬೇಕು ನಿಮ್ಮ ಆನ್ಸರ್ ಅಲ್ಲಿ ಸೋಷಿಯಲ್ ಅಂದ್ರೆ ಮನುಷ್ಯರ ಸಾಮಾಜಿಕ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿನ ಈ ತರ ಎಲಿಮೆಂಟ್ ಆಗ್ಬೇಕು. ಯಾಕಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಏನಾದ್ರೆ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಿದೆ. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಾಮುಖ್ಯತೆ ಅದರ ಮೇಲೆ, ಮನುಷ್ಯ ಮತ್ತು ಸಮಾಜದ ಮೇಲೆ ಅಂತಿದೆ ರೀ. ಅಂದ್ರೆ ಆನ್ ಪಬ್ಲಿಕ್ ಅಂಡ್ ಎನ್ವೈರನ್ಮೆಂಟ್ ಅಂತಿದೆ. ಸೊ ಹೀಗಾಗಿ ಸ್ವಲ್ಪ ಕೇಸ್ ಬರೀತಾರೆ ಅಂದ್ರೆ ಸ್ವಲ್ಪ ನಮ್ ಸೋಷಿಯಲ್ ಲೈಫ್ ನ ಹೇಳ್ಕೋದ್ರಿ. ನೆಕ್ಸ್ಟ್ ಏನ್ ಮಾಡ್ಕೋದ್ರಿ, ಎಕನಾಮಿಕ್. ಸರ್ ನಾವು ಎಷ್ಟೇ ಆಸೆಗಳಲ್ಲಿ ಆರ್ಥಿಕ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಆರ್ಥಿಕವಾಗಿ ಅಂದ್ರೆ ಪ್ರಾಜೆಕ್ಟ್ ದುಡ್ಡು ಹೊಂದಿಸ್ಬೇಕಲ್ಲ. ಐ ಹ್ಯಾವ್ ಟು ಅರೇಂಜ್ ದ ಫುಡ್, ಐ ಹ್ಯಾವ್ ಟು ಅರೇಂಜ್ ದ ಮನಿ, ರೈಟ್. ಅಂದ್ರೆ ಯಾವುದೇ ಆನ್ಸರ್ ಬರೀಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ಸೋಷಿಯಲ್ ಲೈಫ್ ಮೇಲೆ ಇದು ಮಾಡ್ಕೊಡ್ರಿ. ನೆಕ್ಸ್ಟ್ ಎಕನಾಮಿಕ್ ಕಂಡೀಷನ್ ಅಂದ್ರೆ ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಇಸ್ರೋ ಫಾರ್ ಇಟ್ಸ್ ಫ್ಯೂಚರ್ ಪ್ರಾಜೆಕ್ಟ್, ಅನಲೈಸ್, ಎಲಿಸಿಡೇಟ್, ಎಕ್ಸ್ಪ್ಲೇನ್ ಆರ್ ಕ್ರಿಟಿಕಲಿ ಅನಲೈಸ್ ಅಂತ ಕೊಟ್ಟಿರ್ತಾನ. ಶಬ್ದಗಳು ಸೇಮ್ ಇರ್ತಾವ್ರಿ, ಆದ್ರೆ ಕಾನ್ಸೆಪ್ಟ್ ಬಂದಾಗ ನೋಡ್ಕೊಡಿ. ವಾಟ್ ಆರ್ ದ ಮೇಜರ್ ಚಾಲೆಂಜಸ್ ಆಫ್ ಇಂಡಿಯಾಸ್ ಫ್ಯೂಚರ್, ದಟ್ ಇಸ್ ಇಸ್ರೋಸ್ ಫ್ಯೂಚರ್ ಪ್ರಾಜೆಕ್ಟ್ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ನೀವು ಮತ್ತೆ ಸೋಷಿಯಲ್ ಕಂಡೀಷನ್ ಬರಿಬೇಡ್ರಿ. ಯಾಕಂದ್ರೆ ನಾವು ಮೆನ್ಷನ್ ಮಾಡಿದೀನಿ ಅಂತೇಳಿ. ವಾಟ್ ಆರ್ ದ ಚಾಲೆಂಜಸ್ ಆಫ್ ಫ್ಯೂಚರ್ ಇಸ್ರೋಸ್ ಫ್ಯೂಚರ್
ಪ್ರೊಜೆಕ್ಟ್ ಅಂದಾಗ ಅಲ್ಲಿ ಸೋಷಿಯಲ್ ಲೈಫ್ ಚೆನ್ನಾಗಿಲ್ಲ ಅಂತ ಬರೆಯೋ ಆಗಿಲ್ಲ ರೀ. ಅಂದ್ರ ನಥಿಂಗ್ ಬಟ್ ಅವ ಟೆಕ್ನಾಲಜಿ ಪ್ರಾಬ್ಲಮ್ ಐತಿ, ನೆಕ್ಸ್ಟ್ ಎಕನಾಮಿಕ್ ಪ್ರಾಬ್ಲಮ್ ಐತಿ, ಇದು ನಥಿಂಗ್ ಬಟ್ ಈ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗ್ ಕೇಳ್ತಾನೆ. ಅಂದ್ರೆ ಎಕನಾಮಿಕ್ ಕಂಡೀಷನ್ಸ್ ಬರಿಬೇಕಾಯ್ತ್ರಿ. ನೆಕ್ಸ್ಟ್ ಏನ್ ಗೊತ್ತ್ರಿ, ದಟ್ ಇಸ್ ಟೆಕ್ನಾಲಜಿ ಶೇರಿಂಗ್. ಯಾಕಂದ್ರೆ ಓಪನ್ಲಿ ಸಮ್ ಟೈಮ್ಸ್ ನಾವು ಏನೋ ಒಂದು ಆಸೆ ಇಟ್ಟಿರ್ತೀವಿ, ಪ್ರೊಜೆಕ್ಟ್ ಇರ್ತೀವಿ, ಮೇ ಬಿ ವಿ ಆರ್ ನಾಟ್ ಏಬಲ್ ಟು ಹ್ಯಾವ್ ಸಫಿಶಿಯಂಟ್ ರಿಸೋರ್ಸ್ ಆರ್ ಸಫಿಶಿಯಂಟ್ ಟೆಕ್ನಾಲಜಿ. ಇನ್ನೊಂದು ಕಡೆ ನಾವು ಕೊಲಾಬ್ರೇಟ್ ಮಾಡ್ತೀವಿ, ಕೊಲಾಬ್ರೇಷನ್ ಮಾಡ್ತೀವಿ. ಆ ಕೊಲಾಬ್ರೇಷನ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಈಗ ನಂದು ಪ್ರೊಜೆಕ್ಟ್ ಲಾಂಚ್ ಮಾಡಿ ಬರ್ಬೇಕಂದ್ರೆ ಮೇ ಬಿ ದಟ್ ಪರ್ಟಿಕ್ಯುಲರ್ ಪರ್ಸನ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ರೈಟ್? ಆ ಎಕ್ಸ್ಪೆಕ್ಟಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಏನ್ ಬರೀಬೇಕಂತೀವಿ ನಾವು. ನಥಿಂಗ್ ಬಟ್ ಇಲ್ಲಿ ಏನಂದ್ರ ಟೆಕ್ನಾಲಜಿ ಶೇರಿಂಗ್ ಅಲ್ಲಿ ಸ್ವಲ್ಪ ಏನಾದ್ರೂ IR ಕಾನ್ಸೆಪ್ಟ್ ಬಂದ್ರೆ ಸೇರಿಸಬಹುದು. ಬೆಸ್ಟ್ ಎಕ್ಸಾಂಪಲ್ ಓಪನ್ ಸ್ಪೇಸ್ ಟ್ರೀಟಿ ಅಂತಿದ್ದೀರಿ, ಅಂದ್ರೆ ಮುಕ್ತ ಬಾಹ್ಯಾಕಾಶ ಒಪ್ಪಂದ ಅಂತಿದ್ರಿ. ಅಂಡ್ ರೀಸೆಂಟ್ಲಿ ಇಂಡಿಯಾ ಅಂಡ್ ಅಮೆರಿಕಾ ಹ್ಯಾವ್ ಸೈನ್, ದಟ್ ಇಸ್ ಅರ್ಥಮಿಶ್ ಅಕಾರ್ಡ್ ಅಂತಿದೆ. ಅಂದ್ರೆ ಸ್ವಲ್ಪ IR ಎಲಿಮೆಂಟ್ ನ ಹಾಕಿದಾಗ ಕರೆಕ್ಷನ್ ಮಾಡೋ ಏನಾದ್ರು ಮೇ ಬಿ ದೇ ಆರ್ ವೆರಿ ಗುಡ್ ಇನ್ IR ಇಂಟರ್ನ್ಯಾಷನಲ್ ರಿಲೇಷನ್, ಮೇ ಬಿ ಅಲ್ಲ ಇಲ್ಲಂದ್ರೆ ಅವರು ಸ್ವಲ್ಪ ಯಾಕೋ ಡಿಪ್ಲೊಮೆಟಿಕ್ ರಿಲೇಷನ್ ನ ಬಹಳ ಲೈಕ್ ಮಾಡ್ತಿದ್ದಾರೆ. ಅವ್ರಿಗೆ ಅನ್ಸುತ್ತೆ ಓಕೆ ನನ್ನ ಟಾಪಿಕ್ ಒಂದು ಪಾಯಿಂಟ್ ಇದೆಯಪ್ಪ ಅಂತೇಳಿ ಇದು ಕೊಡ್ತಾರೆ. ಅಂದ್ರೆ ಎಕನಾಮಿಕ್ ಕ್ವಶನ್ ಕೇಳ್ದಂಗಿದೆಯಲ್ಲ, ವಾಟ್ ಆರ್ ದ ಚಾಲೆಂಜ್ ಅಂದ್ರೆ ಎಕನಾಮಿ ಇರ್ಬೋದು, ಟೆಕ್ನಾಲಜಿ ಶೇರಿಂಗ್ ಇರ್ಬೋದು ಅಂಡ್ ಲ್ಯಾಕ್ ಆಫ್ ನಾಲೆಜ್ ಅನ್ನೋದಕ್ಕೆ ಜಾಸ್ತಿ ಇದೆ. ಇಸ್ ಇಟ್ ಪ್ರೀವಿಯಸ್ಲಿ ಯಾರಾದ್ರೂ ಆ ಪ್ರೊಜೆಕ್ಟ್ ಮಾಡಿದಾರ, ಅಂದ್ರೆ ಆ ಏರಿಯಾದಲ್ಲಿ ಆ ರಿಲೇಟೆಡ್ ಏನಾರು ಮಾಡಿದ್ಮೇಲೆ ಏನ್ ಮಾಡ್ಬೇಕು, ತರವಾಗಿ ಅದನ್ನ ಅನಲೈಸಿಸ್ ಮಾಡ್ಬೇಕಂದ್ರೆ ಸರ್ ಪ್ರೀವಿಯಸ್ಲಿ ದಿಸ್ ಕೈಂಡ್ ಆಫ್ ಪ್ರೊಜೆಕ್ಟ್ ಹ್ಯಾವ್ ಬಿನ್ ಟೇಕನ್ ಬೈ ಸೋ ಮೆನಿ ಕಂಟ್ರೀಸ್, ಅದ್ರ ಜೊತೆ ನಾವು ಯಾವ್ದಾರ ಫ್ರೆಂಡ್ಲಿ ಕಂಟ್ರಿ ಇದೆನಾ, ನಥಿಂಗ್ ಬಟ್ ಈ ತರ ವಿಚಾರ ಮಾಡ್ಬೇಕಂದ್ರೆ ಸ್ಪೇಸ್ ಬಂದಾಗ ಆಲ್ವೇಸ್ ನೋಡ್ಕೊಡಿ ಇದು ಮ್ಯಾಟರ್ ಆಗುತ್ತೆ. ದ ಸೇಮ್ ಕಾನ್ಸೆಪ್ಟ್ ಯು ಕ್ಯಾನ್ ಗೋ ಫಾರ್. ಸೊ ಜಾಸ್ತಿ ಈ ಸಲ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಯು ಮೇ ಹ್ಯಾವ್ ಅಟ್ ಲೀಸ್ಟ್ ಒನ್ ಕ್ವಶನ್ ಆನ್ ಸ್ಪೇಸ್ ಅಂಡ್ ಸೆಕೆಂಡ್ ಕ್ವಶನ್ ಎಲ್ಲಿಂದ ಬರ್ಬೋದು ಗೊತ್ತ್ರಿ, ದಟ್ ಇಸ್ ಡಿಫೆನ್ಸ್. ಯಾಕಂದ್ರೆ ಡಿಫೆನ್ಸ್ ನೋಡ್ಕೊಡ್ರಿ, ಇದು ನಿಮ್ಮ GS2 ಹೆಲ್ಪ್ ಆಗುತ್ತೆ. GS2 ದಲ್ಲಿ ಜನರಲ್ ಸ್ಟಡಿ 2 ಪೇಪರ್ ಅಲ್ಲಿ, ಯಾಕಂದ್ರೆ ದಟ್ ಇಸ್ ಇಂಟರ್ನಲ್ ಸೆಕ್ಯೂರಿಟಿ ಅಂತೀರಿ ನಾವು, ಆಂತರಿಕ ಭದ್ರತೆ. ಯಾವಾಗ ನಮ್ಮ ಗಡಿ ಭಾಗದಲ್ಲಿ ಭದ್ರತೆ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಕೂಡ ಥ್ರೆಟ್ ಬರ್ತೈತಲ್ಲ. ಅದಕ್ಕೆ ಡಿಫೆನ್ಸ್ ಮೇಲೆ ಏನ್ ಕೇಳ್ಬೋದ್ರಿ, ಮೇ ಬಿ ಡಿಫೆನ್ಸ್ ಅಂತ ಬಂದಾಗ ದೇ ಮೇ ಆಸ್ಕ್ ರಿಗಾರ್ಡಿಂಗ್ ಕಂಪ್ಯಾರಿಸನ್. ಅಂದ್ರೆ ಒಂದ್ ಕಂಪ್ಯಾರಿಸನ್ ಅಂತಂದ್ರೆ ಒಂದಕ್ಕೊಂದು ಕಂಪೇರ್ ಮಾಡ್ಬೋದು. ಲೈಕ್ ಏನ್ ಮಾಡ್ತಾನೆ ಗೊತ್ತ್ರಿ, ಬೆಸ್ಟ್ ಎಕ್ಸಾಂಪಲ್, ಹೌ ಎಕ್ಸಾಕ್ಟ್ಲಿ ಬ್ರಹ್ಮೋಸ್ ಮಿಸೈಲ್ ಇಸ್ ಡಿಫರೆಂಟ್ ದ್ಯಾನ್ ಎಕ್ಸಿಸ್ಟಿಂಗ್ ಮಿಸೈಲ್ಸ್ ಇನ್ ಅ ವರ್ಲ್ಡ್. ಎಲಿಸಿಡೇಟ್, ಎಕ್ಸ್ಪ್ಲೇನ್, ಅನಲೈಸಿಸ್ ಆರ್ ಕ್ರಿಟಿಕಲ್ ಅನಲೈಸಿಸ್. ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲ ಕ್ಷಿಪಣಿಗಳಿಗಿಂತ ಬ್ರಹ್ಮೋ ಕ್ಷಿಪಣಿ ಹೇಗೆ ವಿಭಿನ್ನವಾಗಿದೆ ಅದನ್ನ ಎಲಿಸಿಡೇಟ್ ಅಂತ ಕೊಡ್ಬೋದು, ಇಲ್ಲತ್ತಂದ್ರೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೊಡ್ಬೋದು, ಇಲ್ಲತ್ತಂದ್ರ ಇದನ್ನ ಚರ್ಚಿಸಿ ಅಂತ ಕೊಡ್ಬೋದು, ಇಲ್ಲತ್ತಂದ್ರೆ ಕ್ರಿಟಿಕಲಿ ಅನಲೈಸ್ ಅಂತ ಕೊಡ್ಬೋದು. ಅಂದ್ರೆ ಆ ಟೈಮಲ್ಲಿ ನೀವು ಸ್ವಲ್ಪ ಬ್ರಹ್ಮೋಸ್ ಮಿಸೈಲ್ ಫೀಚರ್ಸ್ ಬರ್ದು ಅದು ಹೇಗೆ ಇನ್ನೊಂದು ಮಿಸೈಲ್ಗೆ, ಅಂದ್ರೆ ಯಾವ ದೇಶದ್ದು ಯಾವ ಮಿಸೈಲ್ ಅಂತ ಬರ್ದು ಹೌ ಎಕ್ಸಾಕ್ಟ್ಲಿ ಇಟ್ ಇಸ್ ಡಿಫ್ರೆಂಟ್. ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಪ್ರಿಲಿಮ್ಸ್ ಅಲ್ಲಿ ಓದಿರ್ತೇವಲ್ರಿ, ಅದು ಸರ್ಫೇಸ್ ಟು ಸರ್ಫೇಸ್ ಇದೆಯೋ, ಸರ್ಫೇಸ್ ಟು ಅರ್ತ್ ಇದೆಯೋ, ಬ್ಯಾಲಿಸ್ಟಿಕ್ ಇದೆಯೋ, ಕ್ರೂಸ್ ಇದೆಯೋ, ಒಂದಿಷ್ಟು ಎಲಿಮೆಂಟ್ ಆಡ್ ಮಾಡ್ಬೇಕಾಗತ್ರಿ. ಡಿಫೆನ್ಸ್ ಅಂತ ಬಂದ್ರೆ ನಥಿಂಗ್ ಬಟ್ ಕಂಪ್ಯಾರಿಸನ್ ಮೇಲೆ ಕೇಳ್ಬೋದ್ರಿ. ಅಂದ್ರೆ ನಥಿಂಗ್ ಬಟ್ ಕಂಪ್ಯಾರಿಸನ್. ನೆಕ್ಸ್ಟ್ ಏನ್ ಕೊಡ್ರಿ, ದಟ್ ಇಸ್ ಮಾಡರ್ನ್ ಇಕ್ವಿಪ್ಮೆಂಟ್. ಅಂದ್ರೆ ನಥಿಂಗ್ ಬಟ್ ಡ್ರೋನ್ಸ್. ಸರ್ ಇಲ್ಲಿ ನೋಡ್ರಿ, ಮೇನ್ಸ್ ಅಲ್ಲಿ ನಮಗೆ ಟೆಕ್ನಾಲಜಿನ ಎಕ್ಸ್ಪ್ಲೇನ್ ಮಾಡಂತ ಕೇಳಂಗಿಲ್ಲ, ಹೌ ಎಕ್ಸಾಕ್ಟ್ಲಿ ಇಟ್ ಇಸ್ ಚಾಲೆಂಜಿಂಗ್, ಅವು ಯಾವ ತರ ಚಾಲೆಂಜಿಂಗ್ ಇರ್ತೋ, ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ಬೇಕನ್ನೋದು ಈ ಪೋರ್ಷನ್ ಕೇಳ್ತಂದ್ರೆ. ಯೂಶಲಿ ಡಿಫೆನ್ಸ್ ಅಲ್ಲಿ ಅದು ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರೋದ್ರಿಂದ KSL ಅಷ್ಟು ಡಿಫೆನ್ಸ್ ಕ್ವಶನ್ ಎತ್ತಾಗ, ಯಾಕಂದ್ರೆ ಆಬ್ವಿಯಸ್ಲಿ ನಾವು ಮೇನ್ಲಿ ಫೋಕಸ್ ಮಾಡ್ಬೇಕಾಗಿದೆ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ. ಯೂಶಲಿ UPSC ಅಲ್ಲಿ ಸ್ವಲ್ಪ ಡಿಫೆನ್ಸ್ ಬಾಳ ಕೇಳಿರ್ತಾನೆ, UPSC ಮೇನ್ಸ್ ಅಲ್ಲಿ ಸ್ವಲ್ಪ ಡಿಫೆನ್ಸ್ ಬಾಳ ಕೇಳ್ತಾನೆ. ಅಂದ್ರೆ ನಮ್ ಸ್ಟೇಟ್ ಗವರ್ಮೆಂಟ್ ಯಾಕಂದ್ರೆ ಆಬ್ವಿಯಸ್ಲಿ ಒಂದು ವಿಚಾರ ಮಾಡಿ ಪ್ರಾಕ್ಟಿಕಲ್, ಯಾಕಂದ್ರೆ ದಟ್ ಇಸ್ ಬಾರ್ಡರ್ ಸೆಕ್ಯೂರಿಟಿ ಕಮ್ಸ್ ಅಂಡರ್ ನ್ಯಾಷನಲ್, ದಟ್ ಇಸ್ ಯೂನಿಯನ್ ಲಿಸ್ಟ್. ಅಂದ್ರೆ ವಿದೇಶಾಂಗ ವ್ಯವಹಾರಗಳು ಮತ್ತು ಬಾರ್ಡರ್ಸ್ ಎಲ್ಲ ಬರ್ದು ಅಂತ ಗೊತ್ತಿಲ್ಲ, ದಟ್ ಇಸ್ ಯೂನಿಯನ್ ಲಿಸ್ಟ್ ಅಲ್ಲಿ ಬರ್ತೈತ್ರಿ. ಅದೇ ಮತ್ತು ಪ್ರಸರಣ, ದಟ್ ಇಸ್ ಇನ್ಫಾರ್ಮೇಶನ್, ದಟ್ ಇಸ್ ಕಮ್ಯುನಿಕೇಶನ್, ಸೆಂಟ್ರಲ್ ಸ್ಟೇಟ್ ಅಂದ್ರೆ ಕನ್ಕರೆಂಟ್ ಬರೋದ್ರಿಂದ ಸ್ವಲ್ಪ ಸ್ಪೇಸ್ ಮೇಲೆ ಕೇಳ್ಬೋದು. ಅದರಲ್ಲಿ ಅತಿ ಹೆಚ್ಚು ಸ್ವಲ್ಪ ಸ್ಪೇಸ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ ಹೆಡ್ ಕ್ವಾರ್ಟರ್ಸ್ ಆರ್ ಲೊಕೇಟೆಡ್ ಇನ್ ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಇಸ್ರೋದು ಇನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಇರೋದ್ರಿಂದ ಸ್ವಲ್ಪ ಏನ್ ಮಾಡ್ತಾನೆ ಗೊತ್ತ್ರಿ, ಸ್ಪೇಸ್ ಮೇಲೆ ಬಾಳ್ ಕೇಳ್ತಾನೆ. ಬಟ್ ಡಿಫೆನ್ಸ್ ಅಲ್ಲಿ ಏನ್ ಕೇಳ್ತಾನೆ ಗೊತ್ತಾ, ಯಾಕಂದ್ರೆ ಡಿಫೆನ್ಸ್ ಅಲ್ಲಿ ಯೂಶಲಿ UPSC ಬಾಳ್ ಕೇಳಿದ್ರಿ, KSL ಅಷ್ಟು ಕೇಳಿಕ್ಕಿಲ್ಲ. ಇನ್ ಕೇಸ್ ಬಂದ್ರು ನಥಿಂಗ್ ಬಟ್ ಕಂಪ್ಯಾರಿಸನ್ ಬರ್ಬೋದು. ಸರ್ ನೆಕ್ಸ್ಟ್ ವಾಟ್ ಆರ್ ದ ಎಲಿಮೆಂಟ್ ದೇ ವಿಲ್ ಆಸ್ಕ್, ದೇ ಮೇ ಆಸ್ಕ್ ಕ್ವಶನ್ ರಿಗಾರ್ಡಿಂಗ್ ದಟ್ ಇಸ್ ಕಮ್ಯುನಿಕೇಶನ್ ರೀ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ಟೆಕ್ನಾಲಜಿ ಮತ್ತು ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿ ಸೇರ್ಕೊಂಡು ಮಿಕ್ಸ್ ಮಾಡ್ಕೊಡ್ಬೋದು. ಅಂದ್ರೆ ಸಮ್ಟೈಮ್ಸ್ ಕ್ವಶನ್ ಮಿಕ್ಸ್ ಮಾಡ್ಬೋದು, ಸರ್ ಹೌ ಅಂದಾಗೆ ಬೆಸ್ಟ್ ಎಕ್ಸಾಂಪಲ್ IT ಅಂಡ್ ಕಮ್ಯುನಿಕೇಶನ್. ಏನ್ ಕೇಳ್ತಾನ ಗೊತ್ತ್ರಿ, ಯೂಶಲಿ ಏನ್ ಕೇಳ್ತಾನ,
ಏನ್ ಕೇಳ್ಬೋದು, ದಟ್ ಇಸ್ ಚಾಲೆಂಜಸ್. ಏನ್ ಕೇಳ್ಬೋದು ಸರ್, ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ರೂರಲ್ ಏರಿಯಾ ಟು ಎಕ್ಸೆಸ್ ದ ಗವರ್ಮೆಂಟ್ ದ ಇನ್ಫಾರ್ಮೇಶನ್ ಆರ್ ಸ್ಕೀಮ್ಸ್, ದಟ್ ಇಸ್ ಎಲಿಸಿಡೇಟ್, ಎಕ್ಸ್ಪ್ಲೇನ್, ಅನಲೈಸ್ ಆರ್ ಕ್ರಿಟಿಕಲ್ ಅಂತ ಕೇಳ್ತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಮಾಹಿತಿಯನ್ನು ರಿಸೀವ್ ಮಾಡ್ಲಿಲ್ಲ ಏನೇನ್ ಸಮಸ್ಯೆಗಳು ಉಂಟಾಗ್ತವೋ ಅದನ್ನ ಎಲಿಸಿಡೇಟರ್ ಮಾಡ್ರಿ, ಎಕ್ಸ್ಪ್ಲೇನರ್ ಮಾಡ್ರಿ, ಅನಲೈಸ್ ಮಾಡಿ, ಕ್ರಿಟಿಕಲ್ ಅಂದಾಗ ನಥಿಂಗ್ ಬಟ್ ಏನ್ ಕೊಡ್ತೀರಿ, ಅವ್ರು ಏನ್ ಕೇಳ್ತಾ ಇರಂದಾಗ ದಟ್ ಈಸ್ ಕನೆಕ್ಟಿವಿಟಿ ಅಂದ್ರೆ ಡಿಜಿಟಲ್ ಈಗ ಎಲ್ಲ ಮಾಹಿತಿಗಳು ಡಿಜಿಟಲ್ ಆಗಿರ್ಬೇಕಾದ್ರೆ ಜನಕ್ಕ ಯಾವುದೇ ಒಂದು ಯೋಜನೆ ಬಗ್ಗೆ ಮಾಹಿತಿ ಅಥವಾ ಹವಾಮಾನ ವರದಿ ಹೇಗೆ ರೀಚ್ ಆಗತ್ತೆ, ಅಲ್ಲಿ ನೀವು ಮತ್ತೆ ಗೊತ್ತ್ರಿ ಆ ಟೆಕ್ನಾಲಜಿ ಎಕ್ಸ್ಪ್ಲೇನ್ ಮಾಡ್ಬೇಡ್ರಿ, ಅಲ್ಲಿ ಏನ್ ಗೊತ್ತ್ರಿ ಚಾಲೆಂಜಸ್ ಅಂತ ಕೇಳಿರ್ತಾನ. ಈಗ ಯು ಕ್ಯಾನ್ ಸಿ ದಟ್ ಬಿಕಾಸ್ ಯಾರಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಇರ್ತೈತಲ್ಲ ದೇ ಕ್ಯಾನ್ ಎಕ್ಸೆಸ್ ವೆರಿ ಗುಡ್ ಇನ್ಫಾರ್ಮೇಶನ್ ಅಟ್ ವೆರಿ ಕ್ವಿಕ್ ಟೈಮ್. ಬಟ್ ಇವಾಗ ನನ್ನ ಕಡೆ ಇಂಟರ್ನೆಟ್ ಇಲ್ಲ ಅಂದಾಗ ಆಬ್ವಿಯಸ್ ಸಮಸ್ಯೆ ಉಂಟಾಗುತ್ತೆ. ಮೇ ಬಿ ರೈತರಿಗೆ ಸರಿಯಾದ ಟೈಮಲ್ಲಿ ಮಾಹಿತಿ ಬರ್ಲಿಲ್ಲ ಅಂದಾಗ ಮೇ ಬಿ ಯಾವ್ದು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡುವುದು, ಇಲ್ಲತ್ತಂದ್ರ ಎಲ್ಲೋ ಹಳ್ಳಿಯಲ್ಲಿ ಏನ್ ಗೊತ್ತ್ರಿ ಯಾವ್ದಾರ ಒಂದು ಡ್ರೈನೇಜ್ ಸಿಸ್ಟಮ್ ಇದು ಮಾಡ್ಬೇಕಾರೆ ಟೆಕ್ನಾಲಜಿ ಇಲ್ಲ ಅಂತಂದ್ರ ಮೇ ಬಿ ದೇ ಹ್ಯಾವ್ ಸಮ್ ಪ್ರಾಬ್ಲಮ್ಸ್. ಈಗ ಸಮಸ್ಯೆ ಏನಂದ್ರೆ ಜನಕ್ಕೆ ಹೈ ಸ್ಪೀಡ್ ಇಂಟರ್ನೆಟ್ ಇಲ್ಲ. ಸೊ ಈಗ ನೋಡ್ರಿ 1000 ರೂಪಾಯಿ ಬಿಲ್ ತಗೋಬೇಕಂದ್ರೆ 1000 ರೂಪಾಯಿ ರೀಚಾರ್ಜ್ ಮಾಡ್ಬೇಕಂದ್ರ ಮೇ ಬಿ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿ ಪರ್ಸನ್. ನಾವ್ ಅಂತೀರಿ 1000 ರೂಪಾಯಿ ನಮ್ಗೆ ಏನ್ ಅನ್ಸಂಗಿಲ್ಲ, ರೀಚಾರ್ಜ್ ಮಾಡ್ತೀವಿ ಅನ್ಸ್ಬೋದು. ಆದ್ರೆ ಅದು 1000 ರೂಪಾಯಿ ಕೆಲವೊಂದಿಷ್ಟು ವರ್ಗದವ್ರಿಗೆ ಬಹಳ ಹೆವಿ ಆಗತ್ರಿ. ಅದಕ್ಕೆ ಸರ್ಕಾರ ಏನಾದ್ರು ರೀಸೆಂಟ್ಲಿ ಇನಿಷಿಯೇಟಿವ್ ಲೈಕ್ ನೋಡ್ಕೊಡಿ, ಬೆಸ್ಟ್ ಎಕ್ಸಾಂಪಲ್ ಭಾರತ್ ನೆಟ್ ಪ್ರಾಜೆಕ್ಟ್ ಅಂತೀರಿ, ಭಾರತ್ ನೆಟ್ ಅಂತೀರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ PM ವಾಣಿ ಅಂತಿದ್ರಿ, PM ವಾಣಿ ಇವನ್ನೆಲ್ಲ ಪ್ರಿಲಿಮ್ಸ್ ಓದಿರ್ತಲ್ಲ ಅವನೇ ಆನ್ಸರ್ಸ್ ಅಲ್ಲಿ ಹಾಕಿ ಬರ್ಬೇಕಂದ್ರೆ ಚಾಲೆಂಜಸ್ ಜಾಸ್ತಿ ಕೇಳಿ. ಯಾಕಂದ್ರೆ ಸರ್ ಎಲ್ಲಾ ಕಡೆ ನಾವು ಡಿಜಿಟಲೈಸೇಷನ್ ಮಾಡ್ತಾ ಇರೋದ್ರಿಂದ ಹೌ ಎಕ್ಸಾಕ್ಟ್ಲಿ ಡಿಜಿಟಲೈಸೇಷನ್ ಕ್ಯಾನ್ ಬೂಸ್ಟ್, ಬಿಕಾಸ್ ಎಲ್ಲವೂ ಆನ್ಲೈನ್ ಆಗಿರೋದ್ರಿಂದಾಗ ಆನ್ಲೈನ್ ಅಲ್ಲಿ ಯಾವ ತರ ಕ್ಲಾರಿಫೈ ಬರ್ಬೇಕು ಅನ್ನೋದು ಇಲ್ಲಿ ನೋಡ್ಕೊಡಿ. ಚಾಲೆಂಜಸ್ ಮೇಲೆ ಬಾಳ್ ಕೇಳ್ತಂದ್ರೆ IT ಅಂಡ್ ಕಮ್ಯುನಿಕೇಶನ್ ಯೂಶಲಿ ನೀವು ಅಲ್ಲಿ ಟೆಕ್ನಾಲಜಿ ತಲೆ ಕೆಡಿಸ್ಕೋಬೇಡ್ರಿ, ರೀಸೆಂಟ್ಲಿ ಸ್ಕೀಮ್ಸ್ ನೆನ್ಪಿಟ್ಕೊಡ್ರಿ. ಅಂದ್ರೆ ರೂರಲ್ ಏರಿಯಾದಲ್ಲಿ ಪ್ರೊವೈಡ್ ಮಾಡ್ಲಿಕ್ಕೆ ಏನಾದ್ರು ಸ್ಕೀಮ್ಸ್ ತಂದಿದ್ರ, ಸ್ಕೀಮ್ಸ್ ತಗೊಂಡ್ಬಂದಿರ. ಲೈಕ್ ಬೆಸ್ಟ್ ಎಕ್ಸಾಂಪಲ್ ಭಾರತ್ ನೆಟ್ ಅಂದ್ರೆ PM ವಾಣಿ ಅಂತ ಹೇಳಿದ್ರಿ, PM ವಾಣಿ ಅಂದ್ರೆ ಟೆಕ್ನಾಲಜಿನ ಈಗ ಎಲ್ಲ ಡಿಜಿಟಲೈಸೇಷನ್ ಮಾಡ್ಬೇಕಾದ್ರೆ ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ರೂರಲ್ ಏರಿಯಾಸ್ ಟು ಎಕ್ಸೆಸ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಅಂತ ಸ್ಕೀಮ್ಸ್ ಅಂತ ಬರ್ಬೋದಿಲ್ಲ ಅಂತಂದ್ರೆ ಮೇ ಬಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅದ್ರ ಲಿಂಕ್ ಮಾಡಿ ಕೇಳ್ಬೋದಂದ್ರೆ ಹೇಗೆ ನೋಡ್ರಿ ಮೇನ್ಸ್ ಅಲ್ಲಿ ಯೂಶಲಿ ಟೆಕ್ನಾಲಜಿ ಹೆಂಗ್ ಸಪೋರ್ಟ್ ಮಾಡ್ತೈತಿ ನಮ್ಗೆ ಅಲ್ಲೇ ನೀಡಿತ್ತಂದ್ರೆ ಕರೆಂಟ್ ಅಫೇರ್ಸ್ ನ ಆಡ್ ಮಾಡ್ಬೋದಿಲ್ಲ, ಕರೆಂಟ್ ಅಫೇರ್ಸ್ ನಥಿಂಗ್ ಬಟ್ ಸ್ಕೀಮ್ಸ್ ನೇ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀರಿ. ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಸ್ಕೀಮ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ತಾರೆ, ಬಟ್ ಇಲ್ಲಿ ಏನಪ್ಪ ಅಂದ್ರೆ ಸ್ಕೀಮ್ಸ್ ಜಸ್ಟ್ ಸಪೋರ್ಟಿವ್ ಫಾರ್ ಮೈ ಆನ್ಸರ್ಸ್. ಅಂದ್ರೆ ಸ್ಕೀಮ್ಸ್ ನ ಸಪೋರ್ಟೆಡ್ ಮತ್ತೆ ಸ್ಕೀಮ್ ಎಲಾಬರೇಷನ್ ಮಾಡಂಗಿಲ್ಲ. ಈ ಸ್ಕೀಮ್ ಅಲ್ಲಿ ಒಟ್ಟು 2.5 ಲಕ್ಷ ಪಂಚಾಯತಿಗಳಿಗೆ ಕಡಿಮೆ ದಟ್ ಇಸ್ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸುವುದಾಗಿದೆ, ಇದನ್ನು BBNL ಕಂಪನಿ ಮಾಡುತ್ತೆ, ಅವೆಲ್ಲ ನೀಡಿರಂಗಿಲ್ಲ. ಅಂದ್ರೆ ಸರ್ ಇನ್ ಆರ್ಡರ್ ಟು ಓವರ್ಕಮ್ ದೀಸ್ ಚಾಲೆಂಜ್ ಅಂದ್ರೆ ಈ ಸಮಸ್ಯೆಗಳನ್ನು ಎದುರಿಸಲೆಂದು ಭಾರತ ಸರ್ಕಾರ 2.5 ಲಕ್ಷ ಪಂಚಾಯತಿಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಒದಗಿಸಲು ಭಾರತ ನೆಟ್ ಪ್ರಾಜೆಕ್ಟ್ ಅನ್ನು ಜಾರಿಗೊಳಿಸಿದೆ. ಅದು ಚಾಲ್ತಿಯ ಹಂತದಲ್ಲಿದೆ ಅಂತ ಇಷ್ಟು ಬರೆದ್ರೆ ಸಾಕು. ಬಟ್ ನೀವು ಅದನ್ನ ಮತ್ತೆ ಅಲ್ಲಿ ಕಂಪ್ನಿ ಯಾವ್ದಂತ ಬರೆಯಂಗಿಲ್ಲ ರೀ. ಸೊ ಹೀಗಾಗಿ IT ಅಂಡ್ ಕಮ್ಯುನಿಕೇಶನ್ ಮೇಲೆ ಯೂಶಲಿ ಏನ್ ಕೇಳ್ತಾನೆ ಗೊತ್ತ್ರಿ, ನ್ಯೂಲಿ ಟೆಕ್ನಾಲಜಿ ಲೈಕ್ ಸೋಷಿಯಲ್ ಮೀಡಿಯಾಸ್ ಏನಿದಾವಲ್ಲ ಅದನ್ನೊಂದು ಸೋಷಿಯಲ್ ಸೆಕ್ಯೂರಿಟಿ ಆಗಿ ಕೇಳ್ಬೋದು. ಬಿಕಾಸ್ ನನಗನ್ಸಿ ಮಟ್ಟಿಗೆ ಈ ಟಾಪಿಕ್ ಇದೆಯಲ್ರಿ ಇದು ನಾವು ದಟ್ ಇಸ್ ಕಾನ್ಸ್ಟಿಟ್ಯೂಷನ್ ಗೆ ಲಿಂಕ್ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ ದಟ್ ಇಸ್ ಆರ್ಟಿಕಲ್ 19 and 21 ಈ ಎರಡು ಆರ್ಟಿಕಲ್ ನ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಿಮ್ಗೆ ಏನ್ ಕೇಳ್ಬೋದು ಗೊತ್ತ್ರಿ, ಡಿಜಿಟಲ್ ಮೀಡಿಯಾದ ಮೇಲೆ ಕೇಳ್ಬೋದು. ಅಂದ್ರೆ ಈಗ ನೀವು ಸೈನ್ಸ್ ಅಂಡ್ ಟೆಕ್ ಬರಿತಿರ್ತೀರಿ, GS3 ನ ಬರಿತಿರ್ತೀರಿ, ಆ ಟೈಮಲ್ಲಿ ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಆಡ್ ಮಾಡಿದ್ರಿ ಅಂತ ಬಿಕಾಸ್ ನೌ ಡೇಸ್ ಎವ್ರಿಥಿಂಗ್ ಇಸ್ ಆನ್ಲೈನ್ ರೈಟ್, ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ನಲ್ಲಿ ಇರೋದ್ರಿಂದಾಗ ಸ್ವಲ್ಪ ಅದನ್ನ ಹೆಂಗ್ ಸೆಕ್ಯೂರಿಟಿ ಇದೆ. ಯಾಕಂದ್ರೆ AI ಅಂಡ್ ಇಟ್ಸ್ ಟೈಪ್ಸ್ ಅದೇ ನಿಮ್ಗೆ ಕೇಳ್ಬೋದ್ರಿ, ಒಂದೇನ್ ಕೇಳ್ಬೋದು ಈ ಚಾಪ್ಟರ್ ಅಲ್ಲಿ ಕೃತಕ ಬುದ್ಧಿಮತ್ತೆನ ಒಂದು ನೋಡಿ ಸೋಷಿಯಲ್ ಲೈಫ್ ಗಾರ ಲಿಂಕ್ ಮಾಡ್ಬೋದು, ಅನ್ಎಂಪ್ಲಾಯ್ಮೆಂಟ್ ಗಾರ ಲಿಂಕ್ ಮಾಡ್ಬೋದು. ಅಂದ್ರೆ GS3 ಪೇಪರ್ ಅಂದ್ರೆ GS3 ಪೇಪರ್ ಅಲ್ಲಿ ದಟ್ ಇಸ್ GS3 ಪೇಪರ್ ಅಲ್ಲಿ ಎಕನಾಮಿ ಆಡ್ ಮಾಡಬಾರ್ದಂತಿಲ್ಲ ರೀ. ಎಕನಾಮಿ ಆಡ್ ಮಾಡಿ, ಯಾಕಂದ್ರೆ ಲಾಟ್ಸ್ ಆಫ್ ದ ಪೀಪಲ್ ಆರ್ ಅರ್ನಿಂಗ್ crores and crore rupees ಯೂಸಿಂಗ್ ಸೋಷಿಯಲ್ ಮೀಡಿಯಾ. ಬಟ್ ಇನ್ನೊಂದ್ ಜನ ಅದಕ್ಕೆ ತುತ್ತಾಗ್ತಾ ಇದಾರಲ್ಲ, ನಿನ್ನ ವಿಡಿಯೋ ವೈರಲ್ ಮಾಡ್ಲಿಕ್ಕೆ ಯು ಆರ್ ಯೂಸಿಂಗ್ ಸಮ್ ಸೋಷಿಯಲ್ ದಟ್ ಇಸ್ ಸೊಸೈಟಿ ಪೀಪಲ್. ಅಂದ್ರೆ ನೀವು ಇಲ್ಲಿನ ಸ್ವಲ್ಪ ಲೈಕ್ ಕಾನ್ಸ್ಟಿಟ್ಯೂಷನ್ ಲಿಂಕ್ ಮಾಡಿಯಾದ್ರೂ ಬರಿಬಹುದು, ಇಲ್ಲತ್ತಂದ್ರೆ ಎಕನಾಮಿ ಲಿಂಕ್ ಆಗಿ ಮಾಡಿಯಾದ್ರೂ ಬರಿಬಹುದ್ರಿ. ಅಂದ್ರೆ ಯು ಕ್ಯಾನ್ ರೈಟ್ ಮಿಕ್ಸಿಂಗ್ ಆಲ್ ದ ಸಬ್ಜೆಕ್ಟ್, ಡೋಂಟ್ ಸ್ಟಿಕ್ ವಿತ್ ಓನ್ಲಿ ಟೆಕ್ನಾಲಜಿ. ಯಾಕಂದ್ರೆ ನಮ್ ಸಿಲೆಬಸ್ ಅಲ್ಲೇ ಕೊಟ್ಬಿಟ್ಟಿನ ರೋಲ್ ಆಫ್ ಅಂತ ಕೊಟ್ಟಿದ್ದಾನೆ, ಅಂದ್ರೆ ಅದರ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ. ಇಲ್ಲಿ ನೀವು ಟೆಕ್ನಾಲಜಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಜಾಸ್ತಿ ಅದರಿಂದ ವಾಟ್ ಆರ್ ದ ಚಾಲೆಂಜಸ್, ಮೆರಿಟ್ಸ್, ಡಿಮೆರಿಟ್ಸ್,
ಮೆರಿಟ್ಸ್ ಇತ್ತಂದ್ರ ಒಂದ್ ಸಪೋರ್ಟಿವ್ ಅನ್ಸ, ಡಿಮೆರಿಟ್ಸ್ ಇತ್ತಂದ್ರೆ ಓವರ್ಕಮ್ ಮಾಡ್ಲಿಕ್ಕೆ ಇತ್ತೀಚೆಗೆ ಸರ್ಕಾರ ಏನಾದ್ರ ಸ್ಕೀಮ್ ತಂದಿತ್ತು. ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ಓದಿರ್ತೀರಿ, ಆ ಸ್ಕೀಮ್ ನ ಅಡಾಪ್ಟ್ ಮಾಡೋದು ಅಷ್ಟೇ ರೀ. ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಗೊತ್ತೀರಿ, ದಟ್ ಇಸ್ ನ್ಯೂಕ್ಲಿಯರ್. ನ್ಯೂಕ್ಲಿಯರ್ ಯೂಶಲಿ ಮೇನ್ಸ್ ಕೇಳಲ್ಲ, ನ್ಯೂಕ್ಲಿಯರ್ ಟೆಕ್ನಾಲಜಿ ಮೇನ್ಸ್ ಕೇಳಲಿಕ್ಕಿಲ್ಲ, ಬಟ್ ಸುಮ್ಮನೆ ಸೇಫರ್ ಸೈಡ್ ಅಂದ್ರೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂದ್ರೆ ನಥಿಂಗ್ ಬಟ್ ಏನ್ ಕೇಳ್ತಾನೆ ಗೊತ್ತೀರಿ, ದಟ್ ಇಸ್ ಎನರ್ಜಿ ರಿಸೋರ್ಸ್. ಎನರ್ಜಿ ರಿಸೋರ್ಸ್ ಅಂದ್ರೆ ಬಿಕಾಸ್ ಸ್ವಲ್ಪ ಇಲ್ಲಿ ಏನ್ ಮಾಡ್ತಾನೆ ಗೊತ್ತೀರಿ, ಎನ್ವೈರನ್ಮೆಂಟ್ ಲಿಂಕ್ ಮಾಡ್ತಾನೆ. ಯಾಕಂದ್ರೆ GS3 ಪೇಪರ್ ಏನಿದೆ ರೀ, ಒಂದು ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಸೆಕೆಂಡ್ ಎನ್ವೈರನ್ಮೆಂಟ್, ಥರ್ಡ್ ನ್ಯಾಚುರಲ್ ಡಿಸಾಸ್ಟರ್. ಅಂದ್ರೆ ಯೂಶಲಿ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿ ಕೇಳ್ಬೋದಾದ್ರೆ ಯಾವ್ದ್ರ ಮೇಲೆ ಕೇಳ್ಬೋದವ, ನಥಿಂಗ್ ಬಟ್ ರಿಸೋರ್ಸ್ ಮೇಲೆ ಕೇಳ್ಬೋದ್ರಿ. ಇವನ್ ದೇ ಮೇ ಆಸ್ಕ್ ಲಿಂಕಿಂಗ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಿಕಾಸ್ ಬಿಕಾಸ್ ದಟ್ ಇಸ್ ಕ್ಲೀನ್ ಎನರ್ಜಿ ಅಂದ್ರೆ ಎನ್ವೈರನ್ಮೆಂಟ್ ಲಿಂಕ್ ಮಾಡಿ ಕೇಳ್ತಾನೆ. ಈಗ ಫಿಲಿಮ್ಸ್ ಅಲ್ಲಿ ಆಲ್ರೆಡಿ ಓದಿರ್ತೀನೋ ಅಂದ್ರೆ ಕ್ಲೀನ್ ಎನರ್ಜಿ ಅಂದ್ರೇನು, ಟೈಪ್ಸ್ ಆಫ್ ಕ್ಲೀನ್ ಎನರ್ಜಿ, ಸೋರ್ಸ್ ಆಫ್ ಕ್ಲೀನ್ ಎನರ್ಜಿ. ಬಟ್ ಇಲ್ಲಿ ಏನ್ ಕೇಳ್ತಾನೆ ಗೊತ್ತ್ರಿ, ವಾಟ್ ಆರ್ ದ ಚಾಲೆಂಜಸ್ ಫಾರ್ ಇಂಡಿಯಾ to encourage or to elaborate its nuclear energy power, elucidate, explain, ಈ ತರ ಬರ್ಬೋದು. ಅಂದ್ರೆ ಮೇ ಬಿ ಇಂಡಿಯಾದ ನ್ಯೂಕ್ಲಿಯರ್ ಪ್ರೊಜೆಕ್ಟ್ಸ್ ಗಳಿಗೆ ಏನೇನ್ ಚಾಲೆಂಜಸ್ ಬರ್ಬೋದು, ಮೇ ಬಿ ವಿ ಆರ್ ಲ್ಯಾಕ್ ಆಫ್ ಹ್ಯಾವಿಂಗ್, ದಟ್ ಇಸ್ ಯುರೇನಿಯಂ ಕಡಿಮೆ ಇರ್ಬೋದು ನಮ್ಮಲ್ಲಿ, ಇದ್ರೂ ಕೂಡ ಅದನ್ನ ಮೈನಿಂಗ್ ಮಾಡ್ಬೇಕಂದ್ರೆ ವಿ ಹಾವ್ ಸ್ಟ್ರಿಕ್ಟ್ ಸಮ್ ಎನ್ವೈರನ್ಮೆಂಟಲ್ ಆಕ್ಟ್ಸ್ ಇದಾವ್ರಿ, ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದು, ಅದರಿಂದ ಅಲ್ಲಿ ಜನನು ಇಲ್ಲಿ ಶಿಫ್ಟ್ ಮಾಡ್ಬೇಕಲ್ಲ. ಬೆಸ್ಟ್ ಎಕ್ಸಾಂಪಲ್ ಆಲ್ರೆಡಿ ನೀವು ಪ್ರಿಲಿಮ್ಸ್ ಓದಿರ್ತೀರಿ, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತೇಳಿ. ಯುರೇನಿಯಂ ಇತ್ತಂದ್ರೆ ಅದನ್ನ ಗಣಿಗಾರಿಕೆ ಮಾಡೋದು ಅಷ್ಟು ಈಜಿ ಅಲ್ಲ ರೀ, ಅಷ್ಟು ಈಜಿ ಅಲ್ಲ. ಯಾಕಂದ್ರೆ ಮೇ ಬಿ ಈ ಚಾಪ್ಟರ್ ನ ನಿಮ್ಮ ದಟ್ ಇಸ್ ಎನ್ವೈರನ್ಮೆಂಟ್ ಲಿಂಕ್ ಮಾಡಿ ಕೇಳ್ಬೋದು, ದಟ್ ಇಸ್ ಎನರ್ಜಿ ಸೋರ್ಸ್. ಯಾಕಂದ್ರೆ ಎಲ್ಲಾ ದೇಶಗಳು ಏನ್ ಮಾಡ್ತಾ ಇದ್ವಿ ಗೊತ್ತ್ರಿ, ಕ್ಲೀನ್ ಎನರ್ಜಿಗೆ ಹೋಗ್ತಾ ಇದ್ವಿ. ಕ್ಲೀನ್ ಎನರ್ಜಿ ಹೋಗ್ಬೇಕಂದ್ರೆ ಸೋರ್ಸಸ್ ಆಫ್ ಕ್ಲೀನ್ ಎನರ್ಜಿನ ಬೇಕಲ್ಲ, ಸೋರ್ಸಸ್ ಆಫ್ ಕ್ಲೀನ್ ಎನರ್ಜಿ. ಸೊ ಹೀಗಾಗಿ ನ್ಯೂಕ್ಲಿಯರ್ ಟೆಕ್ನಾಲಜಿನ ಮೇ ಬಿ ಎನ್ವೈರನ್ಮೆಂಟ್ ಲಿಂಕ್ ಮಾಡಿ ಕೇಳ್ಬೋದು, ಅಂದ್ರೆ ನೀವು ಮತ್ತೆ ಆಕ್ಟ್ಸ್ ಗಳನ್ನೆಲ್ಲ ಬರಿಬೇಡ್ರಿ. ಜಸ್ಟ್ ಏನಪ್ಪ ಅಂದ್ರೆ ವಾಟ್ ಆರ್ ದ ಚಾಲೆಂಜಸ್ ಬೈ ಇಂಡಿಯಾ, ಬಿಕಾಸ್ ಸ್ವಲ್ಪ ನೀವು ಇಲ್ಲಿ IR ಸೇರಿಸಬಹುದು. ಲೈಕ್ NSG, ಇಫ್ ಇಂಡಿಯಾ ವಾಸ್ ಏಬಲ್ ಟು ಗೆಟ್ NSG ಮೆಂಬರ್ಶಿಪ್, ಇಂಡಿಯಾ ಕ್ಯಾನ್ ಇಂಪ್ರೂವ್ ಇಟ್ಸ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಆರ್ ನ್ಯೂಕ್ಲಿಯರ್ ಎನರ್ಜಿ. ಅಂದ್ರೆ ಮೇ ಬಿ ಭಾರತ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಮೆಂಬರ್ಶಿಪ್ ಸಿಕ್ತಂತ ತಿಳ್ಕೊಡ್ರಿ. ನಾವು ಮೆಂಬರ್ಸ್ ಎಲ್ಲ ಒಂದು ಅಗ್ರಿಮೆಂಟ್ ಇದೆ ಅಷ್ಟೇ ರೀ. 2006 ಅಲ್ಲಿ ಇಂಡಿಯಾ ಅಂಡ್ ಅಮೆರಿಕದ ನ್ಯೂಕ್ಲಿಯರ್ ಡೀಲ್ ಇದೆ ಅಷ್ಟೇ ಹೊರತು, ಬಟ್ ನಾವು ಪರ್ಮನೆಂಟ್ ಆಗಿ ನಾವು ಮೆಂಬರ್ಶಿಪ್ ಸಿಕ್ತಂದ್ರೆ ನಮ್ಮಲ್ಲಿರೋ ಪರಿಸರ ನಾಶ ಮಾಡೋ ಬದಲು ನಾವು ಬೇರೆ ಒಂದು ದೇಶದಿಂದ ಯುರೇನಿಯಂ ತರಿಸ್ಕೊಂಡು ನಮ್ಮ ಎಲೆಕ್ಟ್ರಿಸಿಟಿ ನೀಡ್ನ ಫುಲ್ಫಿಲ್ ಮಾಡಬಹುದು. ಅಂದ್ರೆ ನಥಿಂಗ್ ಬಟ್ ಎನ್ವೈರನ್ಮೆಂಟ್ ಲಿಂಕ್ ಕೇಳ್ತಾನೆ. ನೆಕ್ಸ್ಟ್ IR ಮಿಕ್ಸ್ ಮಾಡಬಹುದು ಇಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ. ಓಕೆ, ನೆಕ್ಸ್ಟ್ ಏನಪ್ಪಾ, ಮತ್ತೆ ಯಾವ್ದು ಪೋರ್ಷನ್ ಇದ್ರೆ ಜಾಸ್ತಿ ಕೇಳ್ಬೋದು, ಮತ್ತೆ ಯಾವ ಪೋರ್ಷನ್ ಅಲ್ಲಿ ಜಾಸ್ತಿ ದೇ ಮೇ ಇನ್ಕ್ರೀಸ್ ದ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಯಾವ ಪೋರ್ಷನ್ ಅಲ್ಲಿ ಮಾಡ್ತಾರೆ ಗೊತ್ತ್ರಿ, ದಟ್ ಇಸ್ ಬಯೋಟೆಕ್ನಾಲಜಿ. ಬಿಕಾಸ್ GS3 ನೋಡ್ರಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ ಮತ್ತೆ ಎನ್ವೈರನ್ಮೆಂಟ್. ಬಿಕಾಸ್ ಇನ್ನೊಂದು ವಿಡಿಯೋದಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎನ್ವೈರನ್ಮೆಂಟ್ ಕವರ್ ಮಾಡ್ತೀನಿ, ಅದಕ್ಕೆ ಐ ಆಮ್ ಜಸ್ಟ್ ಲಿಂಕಿಂಗ್ ಓನ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ನೆಕ್ಸ್ಟ್ ಏನ್ ಕೊಡ್ತಾರೆ, ಬಯೋಟೆಕ್ನಾಲಜಿ. ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ಬೋದು. ಯಾಕಂದ್ರೆ ನಮ್ಮ GS3 ಪೇಪರ್ ಏನ್ ಗೊತ್ತ್ರಿ, ಅಗ್ರಿಕಲ್ಚರಲ್ ಸೈನ್ಸ್ ಅಂತಿದೆ, ಅಗ್ರಿಕಲ್ಚರಲ್ ಸೈನ್ಸ್. ಇದರಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಕೃಷಿಯ ವಿಜ್ಞಾನ ಇದೆ. ಅಗ್ರಿಕಲ್ಚರ್ ಸೈನ್ಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಇಸ್ GS3. ಈಗ ನೋಡ್ರಿ, ಬದಲಾಗುತ್ತಿರುವ ಪರಿಸರ ಇದೆ, ಹವಾಮಾನ ಇದೆ, ಮಣ್ಣಿನ ಫಲವತ್ತತೆ ಇದೆ, ಪರಿಸರದಲ್ಲಿ ಯಾವುದು ಜೀವಿ ಸರಿಯಾಗಿಲ್ಲ ರೀ. ಹೀಗಾಗಿ ಹೌ ಎಕ್ಸಾಕ್ಟ್ಲಿ ದ ಟೆಕ್ನಾಲಜಿ ಇಸ್ ಹೆಲ್ಪಿಂಗ್ ದ ಹ್ಯೂಮನ್ ಬೀಯಿಂಗ್ಸ್ ಟು ರಿಸ್ಟೋರ್ ದ ಶಾರ್ಟೇಜ್ ಆಫ್ ಫುಡ್ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಸಮಾಜದಲ್ಲಿ ಮನುಷ್ಯರಿಗೆ ಅವಶ್ಯಕತೆ ಇರುವ ಆಹಾರ ಒದಗಿಸಲಿಕ್ಕೆ ತಂತ್ರಜ್ಞಾನ ಹೆಲ್ಪ್ ಮಾಡ್ತಿದೆ. ಅಂದ್ರೆ ನಥಿಂಗ್ ಬಟ್ ಇಲ್ಲಿ ಏನ್ ಕೇಳ್ಬೋದು ಗೊತ್ತ್ರಿ, ಲಿಂಕ್ ಮಾಡ್ಕೊಂಡು ದಟ್ ಇಸ್ GM ಕ್ರಾಪ್ಸ್ ಮೇಲೆ ಕೇಳ್ಬೋದು. ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಭಾರತ ನೋಡ್ರಿ, ಭಾರತ ಅಂತ ಬಂದ ಕೃಷಿ ಅನ್ನೋದು ಬರೋದು ರಾಜ್ಯ ಪಟ್ಟಿಯಲ್ಲಿದೆ. ಆ ರಾಜ್ಯ ಪಟ್ಟಿಯಲ್ಲಿ ಇರೋದ್ರಿಂದ ರಾಜ್ಯಗಳು ಇದಕ್ಕೆ ಹೇಗೆ ಕೋಆಪರೇಟ್ ಮಾಡ್ತವೆ. ಬೆಸ್ಟ್ ಎಕ್ಸಾಂಪಲ್, ಇಡೀ ಭಾರತದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ಭಾರತ ಮೊದಲಿಗೆ ತಗೊಂಬಂತ್ರಿ, ಅದನ್ನೇ ಸಪೋರ್ಟ್ ಮಾಡ್ಕೊಂತ ನೆಕ್ಸ್ಟ್ UP ಅಡಾಪ್ಟ್ ಮಾಡ್ಕೊಡ್ರಿ. ಕರ್ನಾಟಕ ಅದಕ್ಕೆ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ಸಂಜೀವಿನಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಕಟ್ಕೊಂತ್ರಿ, ಅಂದ್ರೆ ಜನರಿಗೆ ತಿಳುವಳಿಕೆ ಹೇಳಲಿಕ್ಕೆ. ನಥಿಂಗ್ ಬಟ್ ಏನ್ ಗೊತ್ತ್ರಿ, GM ಕ್ರಾಪ್ಸ್ ಮೇಲೆ ಕೇಳ್ಬೋದವ. ಅಂದ್ರೆ ಇಲ್ಲಿ GM ಕ್ರಾಪ್ಸ್ ಅಂತಾನು ಇರಿ, ದಟ್ ಇಸ್ ಎಲ್ಯುಸಿಡೇಟ್ ಕೇಳ್ಬೋದು, ಎಕ್ಸ್ಪ್ಲೈನ್ ಕೇಳ್ಬೋದು, ಅನಲೈಸಿಸ್ ಆರ್ ಕ್ರಿಟಿಕಲಿ. ನಥಿಂಗ್ ಬಟ್ ಏನ್ ಕೇಳ್ತಂದ್ರೆ ವಾಟ್ ಆರ್ ದ ಚಾಲೆಂಜಸ್, ಬಿಕಾಸ್ ವಿ ನೋ ದಟ್ ಸದ್ಯದ ಮಟ್ಟಿಗೆ ನಮ್ಗೆ ಆಹಾರ ಸಿಗ್ತಾ ಇದೆ ರೀ, ಬಟ್ ಆಹಾರದಲ್ಲಿ ಎಷ್ಟು ಕಲುಷಿತ ಆಗ್ತಾ ಇದೆ ಅಂದ್ರೆ ಜೆನೆಟಿಕಲಿ ಮಾಡಿಫಿಕೇಶನ್ ಹೋಗ್ತಾ ಇದೀವಿ. ಆ ಮಾಡಿಫೈಡ್ ಫುಡ್ ತಿಂದು ನಾವು ಎಷ್ಟು ಹಾಳಾಗ್ತಾ ಇದೀವಿ. ನಥಿಂಗ್ ಬಟ್ ಚಾಲೆಂಜಸ್. ಅಂದ್ರೆ ಹೆಲ್ತ್ ಬಗ್ಗೆ ಲಿಂಕ್ ಮಾಡ್ಬೋದು, ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮೇಲೆ ಕೇಳ್ಬೋದು. ನೆಕ್ಸ್ಟ್ ಏನ್ ಕೇಳ್ಬೋದು ಅಂದ್ರೆ GM ಕ್ರಾಪ್ಸ್ ಮೇಲೆ ಕೇಳ್ಬೋದು, ಇಲ್ಲ ತಾನು ಆರ್ಗನಿಸಮ್ ಮೇಲೆ ಕೇಳ್ಬೋದು. ಆರ್ಗನಿಸಮ್ ಅಂದಾಗ ಸ್ವಲ್ಪ ಟೆಕ್ನಾಲಜಿ ನಾವು ಪ್ರಿಲಿಮ್ಸ್ ಓದಿರ್ತೇವ್ರಿ, ಲೈಕ್ ಬನ್ನಿ, ಬಫೆಲೋ. ಈಗ ನೀವೇ ವಿಚಾರ ಮಾಡ್ರಿ, ಕರ್ನಾಟಕದಲ್ಲಿ
ಹಾಲಿನ ಉತ್ಪಾದನೆ ಹೆಚ್ಚಿಗೆ ಮಾಡ್ಬೇಕಂತ ನಾವು ಪಂಜಾಬ್ ಇಂದ ಹರಿಯಾಣದಿಂದ ಕೆಲವೊಂದಿಷ್ಟು ಆಕಳು ಮತ್ತು ಎಮ್ಮೆಗಳು ತಗೊಂಡ್ಬರ್ತೀವ್ರಿ. ಮೇ ಬಿ ಇಲ್ಲಿ ಬಂದ್ಬಿಟ್ಲೆ ಅವು ಜಾಸ್ತಿ ದಿನ ಬದುಕಂಗಿಲ್ಲ. ನಾವೇನ್ ಹೇಳ್ತೀವಿ 20 ಲೀಟರ್ 30 ಲೀಟರ್ ಒಂದ್ ಹೊತ್ತಿಗೆ ಕೊಡ್ತೈತಿ ಅನ್ನದ್ಲಿ ನಾವು ಏನೋ ಒಂದು ಆಸೆಯಿಂದ ತಗೊಂಡ್ಬಂದಿರ್ತೀವಿ. ಮೇ ಬಿ ದ ಸೇಮ್ ಆರ್ಗನಿಸಮ್ ಕೆನಾಟ್ ಪ್ರೊಡ್ಯೂಸ್ ದ ಸೇಮ್ ದ ಮಿಲ್ಕ್ ಕ್ವಾಂಟಿಟಿ, ರೈಟ್? ಅದು ಯಾಕೆನ ತಿಳ್ಕೊಬೇಕಾಗತ್ರಿ. ಸೊ ಹೀಗಾಗಿ ಇಲ್ಲಿ ಜೆನೆಟಿಕಲಿ ಮೋಡಿಫೈಡ್ ಆರ್ಗನಿಸಮ್ಸ್ ಹೆಂಗ್ ಎಫೆಕ್ಟ್ ಆಗ್ತಾವು, ಏನ್ ಚಾಲೆಂಜಸ್ ಇರ್ಬೋದು ಅಂದ್ರೆ ನಥಿಂಗ್ ಬಟ್ GM ಕ್ರಾಪ್ಸ್ ಮೇಲೆ ಕೇಳ್ತಾನೆ ಅಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಸಪೋರ್ಟ್ ಅಗ್ರಿಕಲ್ಚರ್, ಬಿಕಾಸ್ ಅಗ್ರಿಕಲ್ಚರ್ ಅನ್ನೋ ಕಾನ್ಸೆಪ್ಟ್ ಬರೋದು ಏನ್ ಗೊತ್ತಿದೆ, ಕೃಷಿ ಬರೋದು ರಾಜ್ಯ ಪಟ್ಟಿ. ಸೊ ಹೀಗಾಗಿ ನಿಮ್ಗೆ ಸ್ವಲ್ಪ ಈ ಟಾಪಿಕ್ ಬಂದ ನೀವು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಆಡ್ ಮಾಡ್ಬೋದು ನೀವು. ನೆಕ್ಸ್ಟ್ ದಟ್ ಇಸ್ ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಮೇಲೆ ಹಾಕ್ಬೋದು, ನೀವು ರೆವೆನ್ಯೂ ಹಾಕ್ಬೋದು. ಇವತ್ತು ಸ್ವಲ್ಪ ಇಂಟರ್ನ್ಯಾಷನಲ್ ರಿಲೇಷನ್ ಹಾಕ್ಬೋದು, ಲೈಕ್ ಕಾರ್ಟಾಜನ ಪ್ರೋಟೋಕಾಲ್ಸ್. ಕಾರ್ಟಾಜನ ಪ್ರೋಟೋಕಾಲ್ ಅಂದ್ರೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಮೇಲೆ ಹಾಕ್ಬೋದು. ಇಲ್ಲ ಎನ್ವೈರ್ಮೆಂಟಲ್ ನೋಡ್ಕೊಡ್ರಿ, ಎನ್ವೈರ್ಮೆಂಟಲ್ ಬಯೋಡೈವರ್ಸಿಟಿ ಆಕ್ಟ್ ನ ಆಡ್ ಮಾಡ್ಬೋದು. ಅಂದ್ರೆ ಆಲ್ಮೋಸ್ಟ್ ನನ್ ಬೆಸ್ಟ್ ಸಜೆಷನ್ ಗೊತ್ತ್ರಿ, ವಿತ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ಯಾವುದೇ ಟಾಪಿಕ್ ಬರಿಬೇಕಾದ್ರೆ ಆದಷ್ಟು ನೀವು ಎಲ್ಲಾ ಸಬ್ಜೆಕ್ಟ್ ನ ಕವರ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಒಂದು ಎಲಿಮೆಂಟ್ ಇಲ್ಲ. ಬಿಕಾಸ್ ಕರೆಕ್ಷನ್ ಮಾಡೋರು ಯಾವ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರ ಅಂತ ಗೊತ್ತಿಲ್ಲಲ್ಲ ನಮ್ಗೆ. ಅದಕ್ಕೆ ಎಲ್ಲಾ ಸಬ್ಜೆಕ್ಟ್ ನ ಸ್ವಲ್ಪ ಸ್ವಲ್ಪ ಟಚ್ ಮಾಡಿದ್ರು ಇಟ್ಸ್ ಅ ಬೆಸ್ಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಏನ್ ಕೇಳ್ಬೋದು ಗೊತ್ತಿಲ್ಲ, ದಟ್ ಇಸ್ ಮೋಸ್ಟ್ ಡಿಮಾಂಡಿಂಗ್, ದಟ್ ಇಸ್ ವ್ಯಾಕ್ಸಿನ್. ವ್ಯಾಕ್ಸಿನ್ ಅನ್ನೋ ಕಾನ್ಸೆಪ್ಟ್ ಬಹಳ ಡಿಮಾಂಡ್ ಅಲ್ಲಿ ಇದ್ರಿ ವ್ಯಾಕ್ಸಿನ್. ಯಾಕಂದ್ರೆ ಆಬ್ವಿಯಸ್ಲಿ ಏನ ಗೊತ್ತ್ರಿ, ಯಾಕೆ ನಮಗೆ ಜಾಸ್ತಿ ಬೆಳಿಲಿ ಅಂತ ನಾವು ವಿ ಆರ್ ಆಡಿಂಗ್ ಲಾಟ್ಸ್ ಆಫ್ ದ ಫರ್ಟಿಲೈಸರ್ಸ್. ಜಾಸ್ತಿ ಆಹಾರ ಬೆಳಿ ಅಂತ ಫರ್ಟಿಲೈಸರ್ ಹಾಕ್ತದೆ. ಅದರಿಂದ ಏನೋದ್ರಿ, ಅದರಿಂದ ಏನು ಗೊತ್ತ್ರಿ, ಸಮ್ ಇನ್ಸೆಕ್ಟ್ಸ್ ಆರ್ ಗ್ರೋಯಿಂಗ್. ಆ ಇನ್ಸೆಕ್ಟ್ ಡೆತ್ ಆಗಲಿ ಅಂತ ಅಗೇನ್ ನಾವೇನ್ ಮಾಡ್ತೀವಿ, ಕೀಟನಾಶಕ ಕಳೆನಾಶಕ ಹಾಕ್ತೇವೆ. ಅದರಿಂದ ಕಲುಷಿತ ಜಾಸ್ತಿ ಆಗ್ತಾ ಇದ್ರಿ. ಅದರಿಂದ ಕೆಲವೊಂದಿಷ್ಟು ರೋಗಗಳು ದೇಹದಲ್ಲಿ ಎಂಟರ್ ಆಗ್ತವೆ. ಮೇ ಬಿ ನೀವು ಕೇಳಿರ್ಬೋದ್ರಿ, ದಟ್ ಇಸ್ ಬಯೋಲಾಜಿಕಲ್ ವೆಪನ್ ಮತ್ತು ಕೆಮಿಕಲ್ ವೆಪನ್ಸ್ ಅಂತ ಹೇಳ್ತಾರೆ. ವೆಪನ್ಸ್ ಅಂದ್ರೆ ಏನ್ ಗೊತ್ತ್ರಿ, ಒಂದು ಜೀವಿಯನ್ನು ಅಥವಾ ಒಂದನ್ನು ನಿಯಂತ್ರಣ ಮಾಡಲು ಅಥವಾ ಕೊಲ್ಲಲು ಬಳಸುವ ಒಂದು ಸಾಧನ ಅಂತ ಹೇಳ್ತಾರೆ. ಅದೇ ಟೈಪ್ ನೋಡ್ಕೊಡ್ರಿ, ವ್ಯಾಕ್ಸಿನ್ಸ್ ಗಳು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಆಬ್ವಿಯಸ್ಲಿ ಒಂದು ರೆವೆನ್ಯೂ ಪರ್ಸ್ಪೆಕ್ಟಿವ್ ಅನ್ನೋದಕ್ಕಿಂತ ಜಾಸ್ತಿ ಸರ್ ಮನುಷ್ಯನನ್ನು ಉಳಿಸಬೇಕಾದ್ರೆ, ಯಾಕಂದ್ರೆ ಆರ್ಟಿಕಲ್ 21 ಇದೆ ರೀ, ದಟ್ ಇಸ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಪರ್ಸನಲ್ ಲಿಬರ್ಟಿ ಅನ್ನೋದು ನೀವು 3rd ಚಾಪ್ಟರ್ ಗಳು. ಇಲ್ಲಿ ಲೈಫ್ ಅನ್ನೋದು ಏನಿದೆಲ್ಲ ಹೆಲ್ತ್ ಮೇಲೆ ತಗೋಬಹುದ್ರಿ. ಸೊ ಈಗ ವ್ಯಾಕ್ಸಿನ್ಸ್ ಮೇಲೆ ನಥಿಂಗ್ ಬಟ್ ಅವ ಏನ್ ಕೇಳ್ತಾನೆ ಗೊತ್ತ್ರಿ, ನೀಡ್ ಅಂತ ಕೇಳ್ತಾನೆ. ನೀಡ್ ಅಂತಂದ್ರೆ ನಥಿಂಗ್ ಬಟ್ ಎಕನಾಮಿಕ್ ಪರ್ಸ್ಪೆಕ್ಟಿವ್ ಬರಿಬೇಕಾಗುತ್ತೆ. ಎಕನಾಮಿಕ್ ಪರ್ಸ್ಪೆಕ್ಟಿವ್ ಅಂದ್ರೆ ಅಗೇನ್ ದೀಸ್ ಆನ್ಸರ್ ಆಲ್ಸೋ ಡಿಪೆಂಡ್ ಆನ್ ದಟ್ ನೇಚರ್ ಆಫ್ ಕ್ವಶನ್. ಅಂದ್ರೆ ನೀವು ಏನೇ ಆನ್ಸರ್ ಬರಿಬೇಕಾದ್ರೆ ಈ ವರ್ಡ್ಸ್ ಮೇಲೆ ನೋಡ್ತೀರಿ. ಯಾಕಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಅಂತ ಬಂದ ನೀವು ಫುಲ್ ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಎಕ್ಸ್ಪ್ಲೇನ್ ಕೊಟ್ಟಾನಂತ ಅಂದಾಗ ನೀವು ಅಲ್ಲಿ ಪ್ಯಾಸೇಜ್ ಬರೆದ್ರೆ ಸ್ವಲ್ಪ ಮಾರ್ಕ್ಸ್ ಕೊಡ್ತಾನ್ರಿ. ಪಾಯಿಂಟ್ಸ್ ಬರ್ಕೊಂಡ್ ಹೋದ್ರೆ ಅಲ್ಲಿ ಮಾರ್ಕ್ಸ್ ಕೊಡಲ್ಲ. ಅದೇ ನೋಡ್ರಿ ಅನಲೈಸಿಸ್ ಅಂತ ಬಂದಾಗ ನೀವು ಅಲ್ಲಿ ಪ್ಯಾಸೇಜ್ ಬರೆದು ಮಾರ್ಕ್ಸ್ ಕೊಡಕ್, ಅನಲೈಸ್ ಅಂದ್ರೆ ಪಾಯಿಂಟ್ಸ್ ಮುಖಾಂತರ ಹೇಳಿ, ನನಗೆ ಹೈಲೈಟೆಡ್ ಪಾಯಿಂಟ್ಸ್ ಮುಖಾಂತರ ಹೇಳ್ರಿ. ಕ್ರಿಟಿಕಲಿ ಅಂತ ಬಂದಾಗ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಜಾಸ್ತಿ ಹೇಳಿ ಅದನ್ನ ಹೆಂಗ್ ಓವರ್ಕಮ್ ಮಾಡ್ಬೇಕು ಅನ್ನೋದು ಹೇಳ್ರಿ ಅಂತೇಳಿ ನೆಗೆಟಿವ್ ಸೈಡ್ ಬಹಳ ಹೇಳ್ತಾನೆ. ಅಂದ್ರೆ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಕ್ವಶನ್ ನೋಡ್ಕೊಂಡ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ತಾನ್ರಿ, ದಟ್ ಇಸ್ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಅಂಡ್ ಇಟ್ಸ್ ಚಾಲೆಂಜಸ್. ಅಂದ್ರೆ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಇದಲ್ಲ, ಕ್ರಿಸ್ಪರ್ ಕ್ಯಾಸ್ ನೀವೆಲ್ಲ ಪ್ರಿಲಿಮ್ಸ್ ಓದಿಯಲ್ರಿ, ಕ್ರಿಸ್ಪರ್ ಕ್ಯಾಸ್ PCR RT-PCR ಇವನ್ನೆಲ್ಲ ಮಾಡ್ತಾನೆ ಗೊತ್ತ್ರಿ. ಇದ್ರ ಚಾಲೆಂಜಸ್ ಫಾರ್ ಫ್ಯೂಚರ್ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಚಾಲೆಂಜಸ್ ಕೇಳ್ತಾನೆ. ಯಾಕಂದ್ರೆ ಮತ್ತದು ಹೆಂಗ್ ವರ್ಕ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ, ದೇ ಆರ್ ನಾಟ್ ಅಟ್ ಆಲ್ ಎಕ್ಸ್ಪೆಕ್ಟಿಂಗ್ us ಟು ರೈಟ್ ದಟ್ ಒನ್. ನಾವು ಅದನ್ನ ಬರೀಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡತ್ತಲ್ಲ. ಸೊ ಚಾಲೆಂಜಸ್ ಏನಿದವು, ಇವಾಗ ಜೀನೋಮ್ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಈಗ ಪ್ಲಾಂಟ್ ಜೀನೋಮ್ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಏನ್ ಕೇಳ್ಬೋದು, ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯಾಸ್ ಇನಿಷಿಯೇಟಿವ್ ಟು ಹ್ಯಾವ್ ಜೀನೋಮ್ ಪ್ರೊಜೆಕ್ಟ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಜೀನೋಮ್ ಅಂದ್ರೆ ಏನ್ರಿ, ಒಂದು ಜೀವಿಯ ಸಂಪೂರ್ಣ ದೇಹದ ಮಾಹಿತಿಯನ್ನು ಹೊತ್ತುಕೊಂಡ ಲಕ್ಷಣಗಳ ಮಾಹಿತಿ ಅಂತ ಹೇಳ್ತಾರೆ. ಜೀನ್ ಅಂದ್ರೆ ಜಸ್ಟ್ ಸಿಂಗಲ್ ಕ್ಯಾರೆಕ್ಟರ್. ಜೀನೋಮ್ ಅಂದ್ರೆ ಏನ್ರಿ, ಎಲ್ಲಾ ಲಕ್ಷಣಗಳ ಒಳಗೊಂಡ ಒಂದು ಮಾಹಿತಿ ನಾವು ಜೀನೋಮ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಸೆಟ್ ಆಫ್ ಲಿವಿಂಗ್ ಆರ್ಗನಿಸಮ್ ಇನ್ಫಾರ್ಮೇಶನ್. ಇವಾಗ ಸಸ್ಯಗಳ ಜೀನೋಮ್ ಮಾಡೋದ್ರಿಂದಾಗ ಯಾವ ಸಸ್ಯ ಯಾವ ತರ ಲಕ್ಷಣದಲ್ಲಿ ಬೆಳಿತೈತಿ, ಎಲ್ಲಿ ಬೆಳಿತೈತಿ ಅಂತ ಒಂದು ಲಿಸ್ಟ್ ಸಿಗ್ತೈತಿ. ಈಗ ಮನುಷ್ಯನ ಜೀನೋಮ್ ಪ್ರಾಜೆಕ್ಟ್ ಅಂದ್ರೆ ನನ್ನ ಜೀನೋಮ್ ಸ್ಟ್ರಕ್ಚರ್ ಇಂದ ನಾ ಮೂಲತವಾಗಿ ಯಾವ ಪ್ರದೇಶದಿಂದ ಬಂದಿದ್ದೆ, ಎಲ್ಲಿಂದ ಲಕ್ಷಣಗಳು ಮ್ಯಾಚ್ ಆಗ್ತಾವನ್ನೆಲ್ಲ ಮಾಡಿರ್ಬೋದ್ರಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರ ಹೌ ಎಕ್ಸಾಕ್ಟ್ಲಿ ಗವರ್ಮೆಂಟ್ ಇಸ್ ಪ್ರೊಟೆಕ್ಟಿಂಗ್ ಮೈ ಪ್ರೈವಸಿ. ಈಗ ಅಪ್ಪಿ ನಂದು ಜೀನೋಮ್ ಸ್ಟ್ರಕ್ಚರ್ಗೆ ಎಲ್ಲೋ ಒಂದು ಆಫ್ರಿಕಾದಲ್ಲಿ ಜೀನೋಮ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಲಿಟಲ್ ಬಿಟ್ ಸಿಮಿಲರ್ ಅನ್ಸ್ತಂತ ಕೊಡ್ರಿ. ಮೇ ಬಿ ಯಾವಾಗೋ ಒಂದು ಆನ್ಸಿಸ್ಟರ್, ಬಿಕಾಸ್ ಭಾರತ ಮತ್ತು ಆಫ್ರಿಕಾ ಒಂದಾಗಿತ್ತು ಒಂದಾನ ಟೈಮ್ ಇರ್ತೀರಿ. ಮೇ ಬಿ ಸಮ್ ಬರ್ತಾ ಶಿಫ್ಟ್ ಆಗ್ತಾ ಕ್ಯಾರೆಕ್ಟರ್ ಚೇಂಜ್ ಆಗಿರ್ಬೋದ್ರಿ. ನಂದು ಏನಾರ ಕ್ಯಾರೆಕ್ಟರ್ ಮ್ಯಾಕ್ಸಿಮಮ್ ಆಫ್ರಿಕಾದಲ್ಲಿ ಕಂಡು ಬಂದ್ರೆ ಏನಂತಾರೆ,
ನನ್ನ ಸೋಷಿಯಲ್ ಲೈಫಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಪೀಪಲ್ ಏನಂತಾರ ಗೋ ಬ್ಯಾಕ್ ಟು ಯುವರ್ ಕಂಟ್ರಿ ಅಂತ. ಸೊ ಹೀಗಾಗಿ ಅನ್ಕೋತ್ರಿ ಸಮ್ ಚಾಲೆಂಜಸ್ ಮೇಲೆ ಕಾಳ್ತಾನ್ರಿ. ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಟೆಕ್ನಾಲಜಿಯಲ್ಲಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ರೈಟ್ ಅ ಚಾಲೆಂಜಸ್. ಸರ್ ಇವನ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಏನ್ ಬರ್ಬೋದು ಗೊತ್ತ್ರಿ? ಎಕ್ಸ್ಟ್ರಾ ಏನ್ ಬರ್ಬೋದು ಅಂದ್ರೆ ಯೂಶಲಿ ಟೆಕ್ನಾಲಜಿ ರಿಲೇಟೆಡ್ ಎಕ್ಸ್ಪ್ಲೈನ್ ಮಾಡಿದಾಗ ಏನ್ ಬರ್ಬೋದು, ಲೈಕ್ ಸ್ವಲ್ಪ ಕಮಿಟೀಸ್ ಮೇಲೆ ಬರ್ಬೋದ್ರಿ. ಕಮಿಟೀಸ್ ಅಂತ ಬಂದಾಗ ಬೆಸ್ಟ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ ಕಮಿಟಿ ಇದೆ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಂದ್ರೆ ಸ್ವಲ್ಪ ಟ್ರೆಂಡಿಂಗ್ ಟೆಕ್ನಾಲಜಿಲಿರೋ ಕಮಿಟೀಸ್ ಮೇಲೆ ಕೇಳ್ತಾನೆ. ಅಂದ್ರೆ ಯಾವ್ದಾರ ರೀಸೆಂಟ್ಲಿ ಕಮಿಟಿ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಮೇಲೆ ಏನಾದ್ರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಆ ರಿಪೋರ್ಟ್ ನ ಎಕ್ಸ್ಪ್ಲೈನ್ ಮಾಡಂದ್ರೆ ಕಮಿಟೀಸ್ ಅಂತ ಅತಿಮಟ್ಟ ಏನ್ ಗೊತ್ತ್ರಿ, ರಿವ್ಯೂ ದ ರಿಪೋರ್ಟ್ಸ್. ಟೆಕ್ನಾಲಜಿ ರಿಲೇಟೆಡ್ ಏನಾದ್ರು ರಿಪೋರ್ಟ್ಸ್ ಪಬ್ಲಿಷ್ ಮಾಡಿದ್ರೆ ಯಾರ ಕಮಿಟಿ ಇದಾರು ಅದನ್ನ ಕೇಳ್ಬೋದ್ರಿ. ಟೆಕ್ನಾಲಜಿ ರಿಲೇಟೆಡ್ ಬೆಸ್ಟ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿಗೆ ಅಂತ ಕಮಿಟಿ ಮಾಡಿದ್ರಿ, ಬ್ಲಾಕ್ ಚೈನ್ ಅಂತ ಕಮಿಟಿ ಮಾಡಿದ್ರು, AI ಅಂತ ಕಮಿಟಿ ಮಾಡಿದ್ರು. ಪ್ರಿಲಿಮ್ಸ್ ಅಲ್ಲಿ ಆಲ್ರೆಡಿ ನಿಮಗೆ ಕಮಿಟಿ ಹೆಡ್ ಯಾರು, ಕಮಿಟಿ ಎಲ್ಲಿ ಆಗಿತ್ತು, ಪರ್ಪಸ್, ಮೀಟಿಂಗ್ಸ್ ಬಗ್ಗೆ ಕೇಳ್ತಾನ. ಬಟ್ ಇಲ್ಲಿ ಏನ್ ಕೇಳ್ತಾನೆ ಟೆಕ್ನಾಲಜಿ ರಿಲೇಟೆಡ್ ಅಂದ್ರೆ ಔಟ್ಕಮ್ಸ್ ಆರ್ ಚಾಲೆಂಜಸ್ ಬೈ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ಎಕ್ಸ್ಪ್ಲೇನ್, ಸೇಮ್ ಎಲಿಸಿಡೇಟ್, ಎಕ್ಸ್ಪ್ಲೇನ್ ಅಂಡ್ ಅನಲೈಸ್, ಕ್ರಿಟಿಕಲ್ ಅನಲೈಸ್, ಈ ಶಬ್ದದ ಮುಖಾಂತರ ಇದು ಮಾಡ್ತಾನೆ. ಸೊ ಆಲ್ರೆಡಿ ನೀವೆಲ್ಲ ಓದಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ. ಸ್ವಲ್ಪ ಏನಂತರ ಎಕ್ಸ್ಟ್ರಾ ಪಾಯಿಂಟ್ ನ ನೆನ್ಪಿಟ್ಕೊಂಡವ್ರಿ. ಯಾಕಂದ್ರೆ ಈಗ ಹೋಗಿ ನಾನು ಮತ್ತೆ ಆನ್ಸರ್ ರೈಟಿಂಗ್ ಬರಿತೀನಿ ಅಂದ್ರೆ ಆಗಲ್ಲ. ಬಿಕಾಸ್ ಆಲ್ರೆಡಿ ಹಾಲ್ ಟಿಕೆಟ್ ನ ಅನೌನ್ಸ್ ಮಾಡಿದ್ದಾರೆ, ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಅಂದ್ರೆ ಜಸ್ಟ್ ಒಂದು ಓವರ್ ಇಟ್ಕೊಂಡವ್ರಿ, ಒಂದ್ ತಲೆ ಇಟ್ಕೊಡ್ರಿ. ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್ ಇನ್ ಅವರ್ ಮೈಂಡ್, ದ ಪೇಪರ್ ಕರೆಕ್ಷನ್ ಮಾಡೋರು ಯಾವ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ವಿ ಡೋಂಟ್ ನೋ. ಅಂದ್ರೆ ದ ಪೇಪರ್ ಹೂ ಇಸ್ ಗೋಯಿಂಗ್ ಟು ಕರೆಕ್ಟ್, ಓಕೆ, ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಕರೆಕ್ಟ್ ಅವರ್ ಪೇಪರ್, we don't know what is the subject he or she is having a expert. Even we don't know the gender. ಅವ್ರು ಯಾವ ಜೆಂಡರ್ ನವರು ನಮ್ಮ ಪೇಪರ್ ಕರೆಕ್ಟ್ ಮಾಡ್ರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಸೊ ದಾಟ್ಸ್ ವೈ ಆಲ್ವೇಸ್ ಏನ್ ಗೊತ್ತಿಲ್ಲ, ಒಂದು ಹೊಲಿಸ್ಟಿಕ್ ಆಗಿ ಎಲ್ಲಾ ಸಬ್ಜೆಕ್ಟ್ ನ 360 ಡಿಗ್ರಿ ಆದಷ್ಟು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅಂದ್ರ ಆಲ್ರೆಡಿ ನೀವು ಎಲ್ಲಾ ಸಬ್ಜೆಕ್ಟ್ ಈಗ ಟೆಸ್ಟ್ ಸೀರೀಸ್ ಅಲ್ಲಿ ಎಲ್ಲಾ ಕಡೆ ಬರ್ದಿರ್ತೀರಿ ಇಲ್ಲ ನಂಗಿಲ್ಲ. ಬಟ್ ಲಾಸ್ಟ್ ಏನಪ್ಪಾ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನ ಸ್ವಲ್ಪ ಮರ್ಜ್ ಮಾಡಿದ್ರೆ ಒಳ್ಳೆಯದು. ಆದಷ್ಟು ಮೇನ್ ಥಿಂಗ್ ಏನ್ ಗೊತ್ತ್ರಿ, ಸಮ್ ಮಿಸ್ಟೇಕ್ಸ್ ಅಂದ್ರೆ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್, GS3 ಪೇಪರ್ ಅಲ್ಲಿ ಬಹಳ ಏನ್ ಗೊತ್ತ್ರಿ ಈಸಿ ಇರುತ್ತೆ. ಯಾಕಂದ್ರ ಆಲ್ಮೋಸ್ಟ್ ಅಲ್ಲಿ ಟಾಪಿಕ್ ಕರೆಂಟ್ ಅಫೇರ್ಸ್ ಇರ್ತಾವ್ರಿ. ಇನ್ ಕೇಸ್ ನಮ್ ಪೇಪರ್ ಕರೆಕ್ಷನ್ ಮಾಡ್ರು ಏನಾದ್ರು ಅರೌಂಡ್ 50+ ಏಜ್ ಇತ್ತಂದ್ರ ಮೇ ಬಿ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ಆಡ್ ಸಮ್ ಕರೆಂಟ್ ಅಫೇರ್ಸ್. ಅಂದ್ರೆ ಇದು ಇಟ್ ಜಸ್ಟ್ ಎ ಪ್ರೆಡಿಕ್ಷನ್. ಅಂದ್ರೆ ನಮ್ಗೆ ಒಂದು 50+ ಇದ್ರೆ ಮೇ ಬಿ ದೇ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ಆಡ್ ಎ ಕರೆಂಟ್ ಅಫೇರ್ಸ್. ಬಟ್ ಟಾಪಿಕ್ ಬಹಳ ಎಕ್ಸ್ಪ್ಲೇನ್ ಮಾಡ್ರಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಬೋದು. ನೆಕ್ಸ್ಟ್ ಏನ್ ಗೊತ್ತ್ರಿ, ನೆಕ್ಸ್ಟ್ ಪ್ಲೀಸ್ ಕಂಪಲ್ಸರಿ ಟ್ರೈ to attempt all questions. ಇದೊಂದ್ರಿ ಕ್ವಶನ್ಸ್ ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡ್ರಿ. ಕ್ವಶನ್ಸ್ ನ ಪ್ಲೀಸ್ ಡೋಂಟ್ ಸ್ಕಿಪ್ ಎನಿ ಕ್ವಶನ್ಸ್. ಆದಷ್ಟು ಟ್ರೈ ಮಾಡ್ರಿ, ಎಲ್ಲ ಪ್ರಶ್ನೆಗಳು ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಪ್ಲೀಸ್ ಡೋಂಟ್ ಸ್ಕಿಪ್ ಎನಿ ಕ್ವಶನ್ಸ್. ಯಾಕಂದ್ರೆ ಯಾರಿಗ ಗೊತ್ತು, ನಾವು ನಮಗ್ ಲೈಕ್ ಅಂದ್ರೆ ಬರ್ದಿದ್ದ ಆನ್ಸರ್ ನನಗ್ ಲೈಕ್ ಆಗಿರಲ್ಲ. ಸಮಟೈಮ್ಸ್ ಎಕ್ಸಾಮ್ ಅಲ್ಲಿ ಹೊರಗೆ ಬಂದಂತ 2 ಕ್ವಶನ್ಸ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, 2 ಕ್ವಶನ್ಸ್ ಅನ್ಸಿರ್ಬೋದು. ಮೇ ಬಿ ಕರೆಕ್ಷನ್ ಮಾಡಿ ಅವೇ 2 ಕ್ವಶನ್ ಲೈಕ್ ಆಗಿರ್ಬೋದಲ್ಲ. See, this will happen in many ways, because when I feel that I have not written best answer, the correcting person will feel that this is the best answer. ಅದಕ್ಕೆ ಹೇಳ್ತಾನೆ ಯಾವುದು ಕ್ವಶನ್ ಬಿಡಬೇಡ್ರಿ. ಅಂದ್ರೆ ಪ್ಲೀಸ್ ಟ್ರೈ ಟು ಅಟೆಂಪ್ಟ್ ಆಲ್ ದ ಕ್ವಶನ್ ಅಂಡ್ ಕ್ಲಾರಿಟಿ. ಅಂದ್ರೆ ಕ್ವಶನ್ ಅಂತ ಮಾಡ್ಕೋಬೇಕಾದ್ರೆ ಫಸ್ಟ್ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ ಇಟ್ಕೊಂಡು ಸಾಲ್ವ್ ಮಾಡ್ರಿ. ಯಾಕಂದ್ರೆ ಕ್ವಶನ್ ಅರ್ಥ ಆಗಿಲ್ಲ, ಇಫ್ ಯು ಸ್ಟಾರ್ಟ್ ರೈಟಿಂಗ್ ಆನ್ಸರ್ ಅಂದಾಗ ಇಟ್ಸ್ ಅ ವೇಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅರ್ಥ ಮಾಡ್ಕೊಂಡು ಒಂದು 20 to 30 ಸೆಕೆಂಡ್ ಅಲ್ಲಿ ಯಾವ ಟಾಪಿಕ್ ಲಿಂಕ್ ಮಾಡಬಹುದು, ಪಾಸಿಬಲ್ ಇದೆ ಅನ್ನೋ ಥಿಂಕ್ ಮಾಡ್ಕೊಂಡು ಯು ಕ್ಯಾನ್ ರೈಟ್. ಓಕೆ, ಸೊ ಟೆಕ್ನಾಲಜಿ ಅಂತ ಟೆಕ್ನಾಲಜಿನ ಎಕ್ಸ್ಪ್ಲೇನ್ ಮಾಡೋಣಂಗಿಲ್ಲ, ಬಿಕಾಸ್ ಪ್ರಿಲಿಮ್ಸ್ ಅಲ್ಲಿ ಆಲ್ರೆಡಿ ಕೇಳ್ಬಿಟ್ಟಿದ್ದಾನ್ರಿ ನಮಗೆ. ಬಟ್ ಮೇನ್ಸ್ ಅಲ್ಲಿ ಅಂದ್ರೆ ಹೌ ಇಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಸೋಷಿಯಲ್ ಲೈಫ್ ಆಫ್ ಎ ಹ್ಯೂಮನ್ ಕೈಂಡ್, ಅದನ್ನ ಬಾಳ್ ಕೇಳ್ತಾನ್ರಿ. ಓಕೆ, ಯಾರ್ಯಾರು ಮೇನ್ಸ್ ಬರ್ತಿದ್ರೆ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡ್ರಿ. ಬಟ್ ಮಸ್ಟ್ ಅಂಡ್ ಶುಡ್ ಅಟೆಂಪ್ಟ್ ಆಲ್ ದ ಕ್ವಶನ್. ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡ್ರಿ. ಯಾಕಂದ್ರೆ maybe we feel that we have written worst. Maybe that can be a great answer for evaluator. ನಮಗ ಅನ್ಸಿದ್ ನಾವು ವರ್ಸ್ಟ್ ಅನ್ಸ್ಬೋದ್ರಿ, ಅದೇಲ್ಲ ಅವ್ರಿಗೆ ಲೈಕ್ ಆಗಿರ್ಬೋದಲ್ಲ. ಅದಕ್ಕೆ ಯಾವಾಗ ನೋಡ್ರಿ, ಅಂಟಿಲ್ ಅನ್ಲೆಸ್ ಯು ಟ್ರೈ ಯು ಡೋಂಟ್ ನೋ ಅಬೌಟ್ ಯುವರ್ ಡೆಸ್ಟಿನಿ. ಬರೀ ಎಲ್ಲ ಅಟೆಂಪ್ಟ್ ಮಾಡ್ರಿ. ಯಾರಿಗೆ ಗೊತ್ತು, ಸಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್, ರೈಟ್? ಖಾಲಿ ಬಿಟ್ಟು ಬರೋದಕ್ಕಿಂತ ಸಮಥಿಂಗ್ ಇಸ್ ಬೆಟರ್, ರೈಟ್? ಸೊ ದಾಟ್ಸ್ ವೈ ಆಲ್ವೇಸ್ ಅಟೆಂಪ್ಟ್ ಆಲ್ ದ ಕ್ವಶನ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎನ್ವೈರನ್ಮೆಂಟ್ ಯಾವ ಪಾಯಿಂಟ್ಸ್ ಕವರ್ ಮಾಡ್ಬೇಕಂತೇಳಿ ಡೆಫಿನೆಟ್ಲಿ ಕವರ್ ಮಾಡ್ಕೊಡ್ತೀವಿ. ಸೊ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ಬಿಕಾಸ್ ಟುಗೆದರ್ ವಿ ಕ್ಯಾನ್ ಚೇಂಜ್ ಎನಿಥಿಂಗ್.
ಎಲ್ಲರೂ ಸೇರ್ಕೊಂಡು ಏನೋ ಒಂದು ಬದಲಾವಣೆ ಮಾಡ್ಬೋದ್ರಿ. ಓಕೆ, ಥ್ಯಾಂಕ್ ಯು.